ಅಕ್ಕ, ನಾವಿಬ್ರು ಇಲ್ಲಿ ಟೀ ಮಾಡಿ ಎಷ್ಟು ದಿನ ಆಗಿತ್ತಲ್ಲ? ಹೌದಮ್ಮ, ನಾನು ಕೂಡ ಈ ಅಡುಗೆ ಮನೆನ ತುಂಬಾ ಮಿಸ್ ಮಾಡ್ತಿದ್ದೆ. ಅಮ್ಮ ನನ್ಗೆ ಅಡುಗೆ ಮಾಡೋದನ್ನ ಹೇಳ್ಕೊಟ್ಟಿತ್ತು. ನಾನೊಂದ್ಸತಿ ಬಿಸಿಬೇಳೆ ಬಾತ್ ಮಾಡಿದ್ನಲ್ಲ, ಎಷ್ಟು ಅದ್ಭುತವಾಗಿತ್ತು. ನಾನು ಮೊದಲನೇ ಸತಿ ಒಬ್ಬಟ್ಟು ಮಾಡಿದ ಟೇಸ್ಟು ನನ್ಗೆ ಇನ್ನೂ ನೆನಪಿದೆ. ಇಲ್ಲಿ ಬರ್ತಿದಂಗೆ ತಾನಾಗಿ ಎಲ್ಲ ನಾಟಕಕ್ಕೆ ಬಂದ್ಬಿಡುತ್ತೆ. ಅಕ್ಕ, ನೀನ್ ಫಸ್ಟ್ ಟೈಮ್ ಟೀ ಮಾಡಿದಾಗ ಟೀನೆಲ್ಲ ಕೈ ಮೇಲೆ ಚಲ್ಕೊಂಡ್ಬಿಟ್ಟಿದ್ದೆ. ಅವತ್ ಫುಲ್ ಕೊಬ್ಬೆ ಬಂದ್ಬಿಟ್ಟಿತ್ತು, ನಿನ್ ನೆನ್ಪಿದ್ಯಾ? ಅದನ್ನ ಹೇಗ್ ಮರೆಯಕ್ಕಾಗತ್ತೆ ಅಮ್ಮ? ಅದ್ರ ಕಳೆ ಎಷ್ಟು ದಿನ ಆದ್ರೂ ಹೋಗೇ ಇರ್ಲಿಲ್ಲ. ಇವಾಗ್ಲೂ ಕರೆಕ್ಟ್ ಆಗಿ ನೋಡಿದ್ರೆ ಕಾಣಿಸುತ್ತೆ. ಅಯ್ಯೋ ಅಕ್ಕ, ಮಾತಾಡ್ತಾ ಟೀ ಪುಡಿನೇ ಹಾಕ್ಲಿಲ್ಲ. ಟೀ ಪುಡಿ ತಕ್ಕೊಡು. ಕೊಟ್ಟೆ. ಏನ್ ಹುಡುಕ್ತಿದ್ಯಮ್ಮ? ಅಮ್ಮ, ಟೀ ಪುಡಿ ಡಬ್ಬ ಎಲ್ಲಿ? ನೀನ್ ಇಲ್ಲಿ ಇರೋವಾಗ್ಲೇ ಅದ್ರ ಜಾಗ ಬದಲಾಗಿತ್ತು. ಈಗ ಅಲ್ಲಿದೆ ನೋಡು, ನೀನ್ ಬರ್ತಿದ್ಯಾ ಅಷ್ಟೇ. ನಮ್ಮನೇನು ಟೀ ಪುಡಿ ಡಬ್ಬ ಇಲ್ಲೇ ಇಡೋದು, ಅದಕ್ಕೆ ಇಲ್ಲೇ ಇದೆ ಅನ್ಕೊಂಬಿಟ್ಟೆ. ಅಮ್ಮ, ಇವಳಿನ್ನು ನಮ್ಮನೇಲೆ ಇದೀನಿ ಅಂತ ಅನ್ಕೊಂಡಿದ್ದಾಳೆ ಅನ್ಸುತ್ತೆ. ಅದ್ ಹಾಗಲ್ಲ ಅಮ್ಮ, ಅವಳ ಮನೆಗ್ ಬರ್ತೆ ತುಂಬಾ ದಿನ ಆಗಿದೆಯಲ್ಲ, ಹಾಗಾಗಿ ಮರ್ತು ಹೋಗಿದ್ದಾಳೆ ಅಷ್ಟೇ. ಹೌದಮ್ಮ, ಎಲ್ಲ ಮರ್ತೋಗ್ಬಿಟ್ಟಿದೆ. ಎಲ್ಲೆಲ್ಲಿತ್ತು ಅಂತಾನೆ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ ಬಿಡು ಆರ್ತಿ. ಏ ಅಮ್ಮೋ, ನೀನು ಟೀ ಮಾಡ್ಬೇಕಾದ್ರೆ ಕೈ ಸುಟ್ಕೊಂಡಿದ್ದೆ, ನಾಪ್ಕ ಇದ್ಯಾ? ಅದೇ ಜಾಸ್ತಿ ಏನ್ ಸುಟ್ಕೊಂಡಿರ್ಲಿಲ್ಲ. ಅದನ್ನೇ ದೊಡ್ಡ ಸೀನ್ ಮಾಡಿ ನನ್ಗ ಅಪ್ಪನೇ ಊಟ ಮಾಡಿಸ್ಬೇಕು ಅಂತ ಹಠ ಮಾಡಿದ್ದೆ. ಅದ್ ನೆನ್ಪಿದ್ಯಾ? ಹ್ಞೂ ಅಕ್ಕ, ನೆನ್ಪಿದೆ. ಈಗ ಟೀ ಮಾಡ್ತಿದ್ನಲ್ಲ, ಅದೇ ನೆನ್ಪಾಯ್ತು. ಅದಕ್ಕೆ ನಿನ್ ಕೈ ಸುಟ್ಕೊಂಡಿರೋ ವಿಷಯನ ತೆಗ್ದಿದ್ದು. ಅಂತೂ ನೀವಿಬ್ರು ಕೈ ಸುಟ್ಕೊಂಡ್ ಮೇಲೇನೆ ಅಡಿಗೆ ಮಾಡೋದನ್ನ ಕಲ್ತ್ರಿ. ಕೆಟ್ಟ ಮೇಲೆ ಬುದ್ಧಿ ಬರೋದು, ಸುಟ್ ಮೇಲೆ ಸಿದ್ಧಿ ಸಿಗೋದು. ಹೊಸ ಹೊಸ ಗಾದೆ ಮಾತುಗಳನ್ನ ನಿನ್ನಿಂದ ಕಲಿಬೇಕು ಕಣೆ. ಬಿಡಮ್ಮ, ಅಕ್ಕನ ಮೊದಲನೇ ಸತಿ ವಿಕ್ಕಿ ಬಾಬಾ ನೋಡಕ್ ಬಂದಾಗ ಅಕ್ಕ ಇಲ್ಲೇ ಇಲ್ವಾ ಬಚ್ಚಿಟ್ಕೊಂಡಿದ್ದು. ಏ ಸುಮ್ನೆ ಇರ, ನಾನೇನ್ ಬಚ್ಚಿಟ್ಕೊಂಡಿರ್ಲಿಲ್ಲ. ಮತ್ತಿನೇನು ಕತ್ ನೋಡ್ತಿದ್ದ? ಸಾಕು, ಸುಮ್ನೆ ಯಾವಾಗ್ಲೂ ರೇಗಿಸ್ತಿರ್ತಾಳೆ. ಪರವಾಗಿಲ್ಲ ಬಿಡಮ್ಮ, ಇದೇ ನನಗ್ ಹೊಸ. ಆಯ್ತಾಯ್ತು, ಬೇಗ ಟೀ ಮಾಡ್ಕೊಂಡ್ ಬನ್ನಿ, ಅವ್ರು ಕಾಯ್ತಿದ್ದಾರೆ. ಅಕ್ಕ, ನೀನ್ ಮಾಡೋ ಪಾಯಸ ಅಂತ ಅಪ್ಪಂಗ್ ಸಖತ್ ಇಷ್ಟ. ಇವತ್ತು ಅದೇ ತರ ಪಾಯಸ ಮಾಡಕ್ಕ? ಅದ್ ಏನೂ ಗೊತ್ತಿಲ್ಲ ಅಮ್ಮ. ನಾನ್ ಮಾಡೋ ಪಾಯಸ ಮಾತ್ರ ಅಲ್ಲ, ಅಪ್ಪಂಗ್ ನಾನ್ ಮಾಡೋ ಅಡ್ಗೆ ಅಂದ್ರೇನೆ ಇಷ್ಟ. ಇವತ್ತು ನೀನೇ ಅಡ್ಗೆ ಮಾಡ್ತೀಯ ಅಂತ ಕೇಳ್ತಿದ್ರು. ಒಂದ್ ನಿಮಿಷ. ಏನಿದು? ಸಾವಿರ ಕಡೆ ಡ್ರೋನ್ ಬಂದಿದೆ. ಈ ಡಪ್ಪ ನನ್ ಮಕ್ಳು ಎಲ್ಲೋದ್ರು? ಯಾರಿಗೂ ನಮ್ಮ ಮೇಲೆ ಡೌಟ್ ಬಂದಿದೆ. ನಾವಿರೋ ಲೊಕೇಶನ್ ಗೊತ್ತಾಗ್ಬಿಟ್ಟಿದೆ. ಅಯ್ಯಯ್ಯೋ, ಈ ಡ್ರೋನ್ ನ ಕಳ್ಸಿರೋದು ನಮ್ಮ ಅಲಿಯಂದ್ರ? ಡೌಟೇ ಇಲ್ಲ. ಅಂದ್ರೆ ನಾವು ವೈದೇಹಿನ ಕಿಡ್ನಾಪ್ ಮಾಡೋ ವಿಷಯ ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಈ ಕಿಡ್ನಾಪ್ ಮಾಡಿರೋ ಹಿಂದೆ ನಾನು ಇದ್ದೀನಿ ಅಂತ ಏನಾದ್ರು ಗೊತ್ತಾಗ್ಬಿಟ್ರೆ
ಕೇಸ್ ಕ್ಲೋಸ್, ನಾಟಕ ಬಂದ್. ಎಸ್ಕೇಪ್. ಅಮ್ಮೋ, ಏನಮ್ಮ ನೀನು ಅವ್ರೊಂದು ಮಾತಂದ್ರು ಅಂತ ಕೋಪಿಸ್ಕೊಂಡು ಅಡುಗೆ ಮನೆ ಸೇರ್ಕೊಂಡ್ಬಿಡತ್ತ? ಅಲ್ಲೇ ಕೂತೊಂದೆರಡು ಮಾತಾಡತ್ತಾನೆ. ಮಾತಾಡ್ಬೇಕು ಅಂತಾನೆ ಅನ್ಕೊಂಡೆ ಮಾ, ಚೆನ್ನಾಗಿ ಮಾತಾಡ್ಬೇಕು ಅಂತಾನೆ ಅನ್ಕೊಂಡೆ. ಆದ್ರೆ ನಿಮಗ್ ಬೇಜಾರಾಗುತ್ತೆ ಅಂತ ಸುಮ್ಮನೆ ಆದೆ. ಯಾಕಮ್ಮ ಕೋಪ ಮಾಡ್ಕೊಂಡಿದ್ಯಾ? ಏನಾಯ್ತು? ಏನಾಯ್ತು ಅಂತ ನಿನಗೂ ಗೊತ್ತಿದೆ ತಾನೆ. ಅತ್ತೆ ಆದವರು ಅವ್ರ ಸ್ಥಾನಕ್ಕೆ ಗೌರವ ಬರೋ ಹಾಗೆ ನಡ್ಕೋಬೇಕು. ಅದು ಬಿಟ್ಟು ಛೇ, ಬೇಡ ಬಿಡು. ಅವ್ರ ಲೆವೆಲ್ಗೆ ಇಳಿದು ಮಾತಾಡಿದ್ರೆ ನನ್ಗೆ ಅಸಹ್ಯ ಆಗುತ್ತೆ. ಅಮ್ಮ, ಅವ್ರು ನಿನ್ಗೆ ಹೊಡೆದ್ರು ಬಡಿದ್ರು ನಿನ್ನ ಅತ್ತೆನೇ ಕಣಮ್ಮ. ಅವ್ರಿಗೆ ನೀನ್ ಅಗೌರವ ತೋರಿಸ್ಬಾರ್ದು. ಅವ್ರು ಬೇಕು ಅಂತ ನಿನ್ಗೆ ಅವಮಾನ ಮಾಡಿದ್ರೆ ನನಗೆ ಅದನ್ನ ನೋಡ್ಕೊಂಡು ಸುಮ್ಮಿರಕ್ ಆಗಲ್ಲಮ್ಮ. ಅವ್ರು ಇದೇ ತರ ಎಲ್ಲಾ ವಿಷಯಕ್ಕೂ ಮಾಡ್ತಾರೆ ಅಂತ ನಿನಗೆ ಗೊತ್ತಲ್ವಾ? ಅವ್ರ ಮಾತಿಗೆ ನೀನ್ ಯಾಕೆ ತಲೆ ಕೆಡಿಸ್ಕೋತೀಯಾ? ನಿಂದೊಳೆ ಸತ್ತಾಯ್ತಮ್ಮ. ಅವ್ರ ಹಂಗೆ ಅಂತ ಹಂಗೆ ಬಿಡಕ್ಕಾಗತ್ತಾ? ತಪ್ಪು ಮಾಡಿದ್ಮೇಲೆ ಅವ್ರಿಗೆ ತಿಳ್ಕೋಬೇಕು. ಇದವ್ರ ಅಭ್ಯಾಸ ಕಣೆ. ಒಬ್ರಿಗೆ ಅವಮಾನ ಮಾಡಿದ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ. ಇದೇನು ಹೊಸ? ಅವ್ರಿಗೆ ಹಿಂಸೆ ಮಾಡೋದು ಅಭ್ಯಾಸ ಆಗಿದೆ, ನಮ್ಗೆ ಅದನ್ನ ಅನುಭವಿಸಿ ಅಭ್ಯಾಸ ಆಗಿದೆ. ಆದ್ರೆ ನನಗೆ ನೋಡ್ಕೊಂಡು ಸುಮ್ಮನಿದ್ದು ಅಭ್ಯಾಸ ಇಲ್ವಲ್ಲ. ನೋಡಮ್ಮ, ನಿಮ್ಮ ಅತ್ತೆ ನಮ್ಮ ಮನೆಗೆ ಬಂದಿರೋದೇ ನಮ್ಗೆ ಅವಮಾನ ಮಾಡಕ್ಕೆ. ಅವ್ರ ಉದ್ದೇಶ ಏನು ಅಂತ ನಮಗ್ ಗೊತ್ತಾದ್ಮೇಲೆ ಅವ್ರ ಮಾತಿಗೆ ಜಾಸ್ತಿ ಬೆಲೆ ಕೊಡದೆ ಸುಮ್ಮನಿರ್ಬೇಕಷ್ಟೇ. ಈ ವಿಷಯನ ಇಲ್ಗೆ ಬಿಡದೆ ಇದ್ರೆ ದೊಡ್ಡ ಜಗಳ ಆಗತ್ತೆ ಅಮ್ಮ. ದಯವಿಟ್ಟು ಅವ್ರೇನೇ ಹೇಳಿದ್ರು ಸಹಿಸ್ಕೊಂಡು ಸುಮ್ಮನೆ ಇದ್ಬಿಡಮ್ಮ. ತಪ್ಪಿಲ್ಲ ತಲೆ ತಗ್ಸಿದ್ ಮಗಳೇ ಅಲ್ಲ ನಾನು. ಬೇಕು ಅಂತ ಕುಕ್ಕಿ ಕುಕ್ಕಿ ಹಿಂಸೆ ಕೊಟ್ರೆ ನಾನ್ ತಿರುಗಿ ನಿತ್ಯ ನಿಲ್ತೀನಿ. ನೋಡಮ್ಮ, ಪ್ರತೀಕಾರನೇ ಪರಿಹಾರ ಅಲ್ಲ. ಅವ್ರು ಹಾಗೆ ಮಾಡ್ತಾರೆ ಅಂತ ನಾವು ಅದನ್ನೇ ಮಾಡಿದ್ರೆ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಇರುತ್ತೆ ಹೇಳು? ಏನೂ ಮಾತಾಡದೆ ಸಮಾಧಾನವಾಗಿ ಸುಮ್ಮನಿದ್ಬಿಡು, ಅವರೇ ಸುಮ್ಮನಾಗ್ತಾರೆ. ಇಲ್ಲಮ್ಮ, ಅವ್ರಿಗೆ ಈ ತರ ಹೇಳಿದ್ರೆ ಖಂಡಿತ ಅರ್ಥ ಆಗಲ್ಲ. ಅವರಿಗೆ ನನ್ ಸ್ಟೈಲಲ್ಲೇ ಹೇಳ್ಬೇಕು. ಮದ್ವೆ ಮುಂಚೆನೂ ಅಷ್ಟೇ, ಮದ್ವೆ ನಿಲ್ಸ್ಬೇಕು ಅಂತ ಈ ತರ ಮಾಡ್ತಿದ್ರು, ಈಗ್ಲೂ ಅದೇ ತರ ಮಾಡ್ತಿದ್ದಾರೆ. ಅವ್ರಿಗೆ ಅವಾಗ ಮದ್ವೆ ಮುಂಚೆ ನನ್ ಸ್ಟೈಲಲ್ಲಿ ಹೇಳಿದ್ದೆ, ಈಗ್ಲೂ ಅದೇ ತರ ಹೇಳಿ ಅರ್ಥ ಮಾಡಿಸ್ತೀನಿ. ಮದ್ವೆಗ್ ಮುಂಚೆ ಆಗಿರೋದನ್ನ ಮದ್ವೆ ಆದ್ಮೇಲೆ ಸಾಧಿಸಬಾರ್ದು. ಹೆಣ್ಣು ತಗ್ಗಿ ಬಗ್ಗಿ ನಡೆದ್ರೇನೆ ಸಂಸಾರ ಸುಖವಾಗಿ ಸಾಗೋದು. ಅಲ್ಲ ಅನ್ನು, ಅತ್ತೆ ಜೊತೆಲಿ ಜಗಳ ಮಾಡ್ಕೊಂಡು ಗಂಡನ ಮನೇಲಿ ನೆಮ್ಮದಿಯಿಂದ ಜೀವನ ಮಾಡಕ್ಕಾಗುತ್ತೆ ಅನ್ಕೊಂಡಿದ್ಯಾ ನೀನು? ನೋಡಮ್ಮ, ನಾನು ನಿಮ್ಮಪ್ಪ ನಿನ್ ಮೇಲೆ ತುಂಬಾ ಭರವಸೆ ಇಟ್ಕೊಂಡಿದ್ದೀವಿ. ದಯವಿಟ್ಟು ಆ ಭರವಸೆನ ಹುಸಿ ಮಾಡ್ಬೇಡ ಕಣೆ. ಅವ್ರೇನೇ ಅಂತ ಸಹಿಸ್ಕೊಂಡು ಸಂಸಾರನ ತೂಗಿಸ್ಕೊಂಡು ಹೋಗಮ್ಮ. ಅಮ್ಮ, ಅದು ಹಾಗಲ್ಲ ಅಮ್ಮ. ನೀನೇನ್ ಹೇಳಕ್ ಬರ್ತಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನಮ್ಮನೆಗ್ ಬಂದವ್ರಿಗೆ ಅವಮಾನ ಮಾಡ್ಬೇಡ ನೀನು. ಇದರಿಂದ ನಿನ್ಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ. ಈಗ ನೀನು ಆ ಮನೆಗೆ ಹಿರಿ ಸೊಸೆ. ನಿನ್ಗೆ ಮೊದಲಿಗಿಂತ ಈಗ ಜವಾಬ್ದಾರಿ ಜಾಸ್ತಿ ಆಗಿದೆ. ಆ ಜವಾಬ್ದಾರಿ ಕಳ್ಕೊಳ್ದೆ ಹಿರಿ ಸೊಸೆ ಸ್ಥಾನಕ್ಕೆ ಗೌರವ ಬರೋ ಹಾಗೆ ನಡ್ಕೊ, ಎಲ್ಲ ಒಳ್ಳೇದಾಗತ್ತೆ. ಅಯ್ಯೋ, ಊಟದ ಟೈಮ್ ಆಯ್ತು. ನಡಿ ನಡಿ, ಎಲ್ಲ ಟೇಬಲ್ ಮೇಲೆ ಜೋಡಿಸು. ಬಾ. ಅತ್ತೆ, ಊಟಕ್ಕೆ ಬನ್ನಿ. ಆರ್ತಿ, ವೇದಾಂತ್ ವಿಕ್ರಾಂತ್ ಇಷ್ಟೊತ್ತಾಗ್ಲೇ ಇಲ್ಲಿ ಬರ್ಬೇಕಾಗಿತ್ತು. ಯಾಕೆ ಬರ್ಲಿಲ್ಲ ಅಂತಾನೂ ಹೇಳ್ತಿಲ್ಲ. ಒಂದ್ಸಲಿ ಕಾಲ್ ಮಾಡಿ ವಿಚಾರಿಸ್ತೀಯ? ಸರಿ ಅತ್ತೆ, ಕಾಲ್ ಮಾಡ್ತೀನಿ. ಅಂಜು, ನೀನೇನ್ ಕಡಿಮೆ ಕಿಲಾಡಿ ಆಗಿರ್ಲಿಲ್ಲ. ಹಬ್ಬಕ್ಕೆ ಅಂತ ಮಾಡಿಟ್ಟಿದ್ದ ಅಷ್ಟು ಹೋಳ್ಗೆನ ನೀನೊಬ್ಳೆ ತಿಂದು ಖಾಲಿ ಮಾಡಿರ್ತಿದ್ದೆ, ನೆನ್ಪಿದ್ಯಾ? ಅದನ್ ಮಾತ್ರ ಮರೆಯಕ್ ಸಾಧ್ಯನೇ ಇಲ್ಲ ಅಕ್ಕ. ನೀವಿಬ್ರು ಪಾಪ ಪಾಯಸ ಒಬ್ಬಟ್ಟು ತಿನ್ಬೇಕು ಅಂತ ಆಸೆ ಪಟ್ಟಿದ್ರಿ, ಆದ್ರೆ ನಾನು ಒಂದ್ ಚೂರು ಬಿಡ್ದ ಎಲ್ಲಾ ಖಾಲಿ ಮಾಡ್ಬಿಟ್ಟಿದ್ದೆ. ಟೇಸ್ಟ್ ನೋಡಕ್ಕೂ ಸ್ವಲ್ಪನೂ ಬಿಟ್ಟಿರ್ಲಿಲ್ಲ. ಹಲೋ ಹೆಂಡತಿ, ಹೇಳಿ ಏನ್ ವಿಷಯ? ಏನ್ ವಿಷಯ ಅಂತ ಕೇಳ್ತಿದಿರಲ್ಲ? ಇವತ್ತು ಹಬ್ಬ, ಅದೇ ವಿಷಯ, ಅದೇ ವಿಶೇಷ. ಹೌದು, ಬಾಬಾನು ನಿಮ್ ಜೊತೆನೆ ಇದ್ದಾರಾ? ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಹೆಂಡತಿ, ನಿಮ್ಗೆ ಗೊತ್ತಲ್ವಾ,
ಒಂದು ಇಂಪಾರ್ಟೆಂಟ್ ಕೆಲಸ, ಆಚೆ ಬಂದಿದೀವಿ. ಇನ್ನು ಎಷ್ಟೊತ್ತಾಗುತ್ತೆ ನಿಮ್ ಕೆಲ್ಸ ಮುಗಿಯೋದಕ್ಕೆ? ಗೊತ್ತಿಲ್ಲ ಹೆಂಡತಿ, ಇನ್ನೂ ಲೇಟ್ ಆಗ್ಬೋದು. ಏನು ಇನ್ನೂ ಲೇಟ್ ಆಗುತ್ತಾ? ಅಂದ್ರೆ ಊಟಕ್ಕೆ ನೀವ್ ಇಲ್ಲಿಗೆ ಬರಲ್ವಾ? ನನ್ ಪ್ರಕಾರ ಡೌಟ್. ಬರ್ತೀವಿ ಅಂತ ಹೇಳಿ ನಿಮ್ಮನ್ನ ಕಾಯಿಸೋಕ್ ನನಗೆ ಇಷ್ಟ ಇಲ್ಲ. ನೀವು ಊಟ ಮಾಡಿ, ನಮ್ಗೆ ಲೇಟ್ ಆಗುತ್ತೆ. ಇದು ತಪ್ಪು ವಿಕ್ಕಿ, ನೀವ್ ಪೂಜೆಗೆ ಇಲ್ಲಿ ಇರ್ಬೇಕಿತ್ತಲ್ವಾ? ಹೋಗ್ಲಿ ಬಿಡಿ, ಪೂಜೆಗೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಊಟದ ಟೈಮ್ ಅಷ್ಟೊತ್ತಿಗಾದ್ರೂ ನೀವ್ ಇಲ್ಲಿ ಇರ್ಬೇಕಲ್ವಾ? ಅಥವಾ ಏನ್ ವಿಷಯ ಅಂತ ಆದ್ರೂ ಹೇಳ್ಬೇಕಲ್ವಾ? ಇವಾಗ ನಾನ್ ಕಾಲ್ ಮಾಡಿದಕ್ಕೆ ಬರಲ್ಲ ಅಂತ ಹೇಳ್ತಿದ್ದೀರಾ, ಇದ್ಯಾಕೋ ಸರಿ ಇಲ್ಲ ವಿಕ್ಕಿ. ಸಾರಿ ಹೆಂಡತಿ, ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಬಂದಿದೀವಿ. ಅನ್ಅವಾಯ್ಡಬಲ್ ಸಿಚುವೇಶನ್ ಅಲ್ಲಿ ಇದೀವಿ. ಇಲ್ಲಾಂದ್ರೆ ಬರ್ತಿದ್ವಿ ಅಲ್ವಾ? ಅಲ್ಲ ವಿಕ್ಕಿ, ಅವಾಗಿಂದ ಇಂಪಾರ್ಟೆಂಟ್ ಕೆಲಸ ಅಂತ ಮಾತ್ರ ಹೇಳ್ತಿದ್ದೀರಾ, ಆದ್ರೆ ಏನ್ ಕೆಲಸ ಅಂತ ಮಾತ್ರ ಹೇಳ್ತಿಲ್ಲ. ನನ್ಗೊಂದು ಅರ್ಥ ಆಗ್ತಿಲ್ಲ. ಹೇಳ್ಬಾರ್ದು ಅಂತ ಏನಿಲ್ಲ ಹೆಂಡತಿ, ಆದ್ರೆ ಈ ಟೈಮಲ್ಲಿ ಹೇಳಕ್ ಆಗಲ್ಲ. ನಾನ್ ಮನೆಗ್ ಬಂದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ವಿಕ್ಕಿ, ನೀವ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ವೇದಾಂತ್ ಭವನ್ ಆದ್ರೂ ಕಳಿಸ್ಕೊಡಿ. ಇಲ್ಲ ಹೆಂಡತಿ, ಅವನು ಬರಕ್ಕಾಗಲ್ಲ, ಅಗ್ರಜನು ಬಿಸಿ ಇದ್ದಾನೆ. ನೀವು ಕೆಲಸ ಮಾಡಿ, ನೀವು ನಮಗೆ ವೆಯ್ಟ್ ಮಾಡಬೇಡಿ, ಊಟ ಮಾಡಿ. ಮನೇಲಂತೂ ಯಾವಾಗ್ಲೂ ನೀನೇ ಊಟ ಬಡಿಸೋದು. ಇವತ್ತಾದ್ರೂ ಕುತ್ಕೊಂಡು ಆರಾಮಾಗಿ ಊಟ ಮಾಡು, ನಾನ್ ಬಡಿಸ್ತೀನಿ. ಅಮ್ಮ ಬಂದ್ಯಾ, ಬಾ ಕುತ್ಕೋ. ನೀನು ಇವತ್ತು ಕುತ್ಕೊಂಡು ಆರಾಮಾಗಿ ಊಟ ಮಾಡು, ನಾನ್ ಬಡಿಸ್ತೀನಿ. ಇದನ್ನ ಹೇಳ್ಬೇಕಾಗಿರೋದು ನೀನಲ್ಲ, ನಾವು. ನೀವಿಬ್ರು ನೆಂಟ್ರ ತರ ನಮ್ಮನೆಗೆ ಊಟಕ್ಕೆ ಬಂದಿದ್ದೀರಿ. ನೀವಿಬ್ರು ಕೂತ್ಕೊಳ್ಳಿ, ನಾನ್ ಬಡಿಸ್ತೀನಿ. ಅಮ್ಮ, ಯಾರನ್ನ ಹೇಳ್ತಾರೆ ಅಂತ ಅವ್ರು ಹೇಳ್ದಂಗೆಲ್ಲ ಕುಣಿಯಕ್ ಆಗಲ್ಲ. ನಮ್ಗೆ ಹೆಂಗಿರ್ಬೇಕು ಹಂಗಿರ್ಬೇಕು. ನಾವ್ ಮನೆ ಅಂತ ಮಾಡ್ಕೊಳ್ಳೋದು ನಾವು ಖುಷಿಯಾಗಿರೋದಕ್ಕೋಸ್ಕರ, ಯಾರೋ ಒಂದಿನ ಬಂದ್ ಹೋಗೋರ್ಗೋಸ್ಕರ ಅಲ್ಲಮ್ಮ. ಮನೆ ಡೈನಿಂಗ್ ಟೇಬಲ್ ಇಲ್ಲ ಅಂತ ಪಕ್ಕದ ಮನೆಯಿಂದ ತರಿಸೋ ಅಗತ್ಯ ಇರ್ಲಿಲ್ಲಮ್ಮ. ನೆಲದ ಮೇಲೆ ಕೂತ್ ಊಟ ಮಾಡಿದ್ರು ಹೊಟ್ಟೆ ತುಂಬುತ್ತೆ. ಅದ್ ಹಾಗಲ್ಲ ಕಣೆ, ಮನೆಗ್ ಬನ್ನಿ ಅಂತ ಕರೆದ್ಮೇಲೆ ಅದಕ್ಕೆ ತಕ್ಕ ಹಾಗೆ ಸತ್ಕಾರ ಮಾಡ್ಬೇಕಲ್ವಾ? ನಾನೆಲ್ಲ ಸರಿಯಾಗಿ ಮಾಡ್ತೀನಿ ಅಂತ ಒಪ್ಕೊಂಡ್ಮೇಲೆ ಮಾಡ್ಬೇಕು ತಾನೆ. ಆಯ್ತು, ನಮ್ಮನ್ನ ನೆಲದ ಮೇಲೆ ಕೂರ್ಸೋದು ನಿಂಗೆ ಅವಮಾನ ಅನ್ಸಿದ್ರೆ ಡೈನಿಂಗ್ ಟೇಬಲ್ ತರೋದಕ್ಕೆ ನಾನ್ ದುಡ್ಡು ಕೊಡ್ತಿದ್ದೆ. ಆದ್ರೆ ಒಂದ್ ಮಾತು ಹೇಳಿಲ್ವಲ್ಲಮ್ಮ ನೀನು. ಅಲ್ಲ ಕಣೆ, ನಿಮ್ಮನ್ನೆಲ್ಲ ಮನೆಗೆ ಊಟಕ್ಕೆ ಕರೆದು ನಿಮ್ ಹತ್ರ ದುಡ್ಡು ತಗೊಳಕ್ಕಾಗತ್ತಾ? ಅದೆಲ್ಲ ನಿಮ್ಮ ಅಪ್ಪಂಗೆ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಇದ್ರಲ್ಲಿ ನಿನ್ ಮಾತ್ರ ತಪ್ಪಿಲ್ಲಮ್ಮ, ಅಪ್ಪಂದು ತಪ್ಪಿದೆ. ಆಗಿರೋ ಅವಮಾನಕ್ಕೆ ಅವರು ಹೊಣೆನೆ. ಹೋಗ್ಲಿ ಬಿಡು ಅಮೂಲ್ಯ, ಆಗಿದ್ದು ಆಗೋಯ್ತು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ಮೇಲೆ ಪಕ್ಕದ ಮನೆಯಿಂದ ಏನಾದ್ರು ತಗೊಂಡ್ ಬರೋದು, ಹೇಳಿದ ಟೈಮ್ಗೆ ಅವ್ರು ಕೊಡಕ್ಕಾಗ್ದೆ ಅವರು ಮನೆ ಮುಂದೆ ಬಂದು ಜಗಳ ಮಾಡೋದು, ಇದೆಲ್ಲ ಕಾಮನ್. ದೊಡ್ಡ ಮನೆ ಸಂಬಂಧ ಬೆಳೆಸಿದ್ವಿ ಅಂದ್ಮೇಲೆ ಅವ್ರ ಮುಂದೆ ದೊಡ್ಡದಾಗಿ ಕಾಣಿಸ್ಕೊಳ್ಬೇಕು, ದೊಡ್ಡದಾಗಿ ಬದುಕ್ಬೇಕು ಅನ್ನೋ ಆಸೆ ಎಲ್ಲಾ ತಂದೆ ತಾಯಂದ್ರಿಗಿರುತ್ತೆ. ಈಗ ಇವರು ಕೂಡ ಅದೇ ರೀತಿ ಆಸೆ ಪಟ್ಟಿದ್ದಾರೆ. ತಪ್ಪೇನಿದೆ ಹೇಳು? ಇದು ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ಅತ್ತೆ, ಮರ್ಯಾದೆ ಪ್ರಶ್ನೆ. ನೀನ್ ಯಾಕೆ ಹಾಗ ಅನ್ಕೋತೀಯ? ಮದ್ವೆ ಆದ್ಮೇಲೆ ಮಕ್ಕಳನ್ನ ಮೊದ್ಲಿನ ತರ ನೋಡಕ್ ಆಗಲ್ಲ. ಮೊದ್ಲು ಇದು ನಿನ್ ಮನೆ ಆಗಿತ್ತು, ಆದ್ರೆ ಈಗ ನಿನ್ ತವ್ರ ಮನೆ. ಹಬ್ಬಕ್ಕೆ ಅಂತ ಬರೋ ಹೆಣ್ಮಕ್ಳನ್ನ ನೆಲದ ಮೇಲೆ ಕೂರಿಸಿ ಊಟ ಹಾಕೋದ್ ಚೆನ್ನಾಗಿರಲ್ಲ ಅಂತ ಅವ್ರು ಹೀಗ್ ಮಾಡಿದ್ದಾರೆ. ಅವ್ರ ಪ್ರಯತ್ನನ ನೀನ್ ಮೆಚ್ಚಬೇಕು, ಇದು ಅವ್ರ ದೊಡ್ಡ ಗುಣ. ಅದು ಹಾಗಲ್ಲ ಸುಹಾಸಿನಿ ಅವರೇ. ನೋಡಿ ಪರಿಮಳ ಅವರೇ, ನೀವು ನಿಮ್ ಮಗಳನ್ನ ನಮ್ಮ ಮನೆಗ್ ಮದ್ವೆ ಮಾಡ್ಕೊಟ್ಮೇಲೆ ನೀವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ನನ್ ಕಷ್ಟ ನಿಮ್ ಕಷ್ಟ ಎರಡೂ ಒಂದೇ. ಒಬ್ರು ಕಷ್ಟಕ್ಕೆ ಒಬ್ರು ಆಗ್ಬೇಕಾಗತ್ತೆ. ನೋಡಿ, ನಾನೀಗ್ಲೇ ಆನ್ಲೈನ್ ಅಲ್ಲಿ ಡೈನಿಂಗ್ ಟೇಬಲ್ ಬುಕ್ ಮಾಡ್ತೀನಿ, ಸಂಜೆ ಅಷ್ಟಲ್ಲಿ ಬರುತ್ತೆ, ಕಲೆಕ್ಟ್ ಮಾಡ್ಕೊಳ್ಳಿ. ಬೇಡ ಅತ್ತೆ, ಪ್ಲೀಸ್ ಕ್ಯಾನ್ಸಲ್ ಮಾಡಿ. ಇಲ್ಲಿ ಡೈನಿಂಗ್ ಟೇಬಲ್ ಅಗತ್ಯ ಇಲ್ಲ. ಅಪ್ಪ ಅಮ್ಮಂಗೆ ನೆಲದ ಮೇಲೆ ಕೂತ್ಕೊಳ್ಳಕ್ ಆಗಲ್ಲ ಅನ್ನೋ ಟೈಮಲ್ಲಿ ನಾನೇ ಕೊಡಿಸ್ತೀನಿ. ಅಮೂಲ್ಯ, ನೀನ್ ಕೊಡ್ಸಿದ್ರೇನು ನಾನ್ ಕೊಡ್ಸಿದ್ರೇನು, ಇದು ನಮ್ಮನೇನೆ ಅಲ್ವಾ? ಅಂತದ್ರಲ್ಲಿ ನಾನ್ ಡೈನಿಂಗ್ ಟೇಬಲ್ ಕೊಡ್ಸೋದ್ರಲ್ಲಿ ತಪ್ಪೇನಿದೆ? ತಪ್ಪು ಅಂತ ನಾನು ಹೇಳ್ತಿಲ್ಲ ಅತ್ತೆ. ಸದ್ಯಕ್ಕೆ ನಮ್ಮ ಮನೆಗೆ ಡೈನಿಂಗ್ ಟೇಬಲ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದೀನಿ ಅಷ್ಟೇ. ಅಮೂಲ್ಯ, ಯಾವುದೇ ವಸ್ತು ಆಗ್ಲಿ ಮನೆಗ್ ಬಂದ್ಮೇಲೆನೆ ಯೂಸ್ ಆಗೋದು. ನಿಮ್ಮ ಅಮ್ಮನ್ಗೆ ಏಜ್ ಆಗಿದೆ, ಈ ಏಜ್ ಅಲ್ಲಿ ಮಂಡಿ ನೋವು ಕಾಮನ್ ಅಲ್ವಾ? ನಿಮ್ಮ ಅಪ್ಪನ್ಗೂ ಯೂಸ್ ಆಗುತ್ತೆ, ಅವ್ರಿಗೂ ಏಜ್ ಆಗಿದೆ ಅಲ್ವಾ? ಓಕೆ ಸರ್, ನಾ ವೇದಾಂತ ಹತ್ರ ಮಾತಾಡಿ ನಿಮಗೆ ಕಾಲ್ ಮಾಡ್ತೀನಿ. ಹಲೋ, ಹೌದಾ? ಪೇಮೆಂಟ್ ಇನ್ನೂ ರಿಲೀಸ್ ಆಗಿಲ್ವಾ? ನನಗೆ 10 ನಿಮಿಷ ಟೈಮ್ ಕೊಡಿ, ನಾನು ಚೆಕ್ ಮಾಡಿ ಹೇಳ್ತೀನಿ. ಹಾಂ,
ಈ ಅಣ್ಣ ತಮ್ಮ ಇಬ್ರು ಹಬ್ಬ ಅಂತ ಮಾವನ ಮನೆಗೆ ಹೊಟ್ಬಿಟ್ರು. ಇಲ್ಲಿ ನನಗೆ ಕ್ಲೈಂಟ್ಸ್ ಎಲ್ಲ ಫೋನ್ ಮೇಲೆ ಫೋನ್ ಮಾಡಿ ಹಬ್ಬ ಮಾಡ್ತಿದ್ದಾರೆ. ಅವ್ರಿಗಲ್ಲಿ ಸಂಕ್ರಾಂತಿ, ನನಗಿಲ್ಲಿ ದೀಪಾವಳಿ ಪಟಾಕಿ ಹಚ್ತಿದ್ದಾರೆ. ಹಾ, ಅಮ್ಮಗೊಂದು ಕಾಲ್ ಮಾಡೋಣ. ಹಲೋ ಅಮ್ಮ, ನಾನು ಆಗಿಂದ ಫೋನ್ ಟ್ರೈ ಮಾಡ್ತಿದ್ದೆ. ವೇದಾಂತಕ್ಕೆ ಸ್ವಲ್ಪ ಫೋನ್ ಕೊಡ್ತೀಯಾ? ಸ್ವಲ್ಪ ಆಫೀಸ್ ಕೆಲಸ ಮಾತಾಡೋದಿತ್ತು. ಏನು ವೇದಾಂತ ಅಲ್ಲಿಗೆ ಬಂದಿಲ್ವಾ? ಸರಿ ಆಯ್ತು. ಸಾರ್ಥಕ್, ವೇದಾಂತ ನಂಗೆ ಬರ್ತಾ ಅಜ್ಜಿ ಮೆಡಿಸಿನ್ ತಗೊಂಬರಕ್ ಹೇಳಿದ್ರಾ? ಅಲ್ಲಿ ನಿಮ್ಮಣ್ಣ ಇದ್ರೆ ತಾನೇ ಹೇಳೋದು. ಹಾಗಂದ್ರೆ ಏನು ಸಾರ್ಥಕ್? ಅಂದ್ರೆ ನಿಮ್ಮಣ್ಣವ್ರಿಬ್ರು ಹಬ್ಬಕ್ಕೆ ಚಕ್ಕರ್ ಹಾಕಿ ಎಲ್ಲ ಹೋಗಿದ್ದಾರೆ. ಸಾರ್ಥಕ್, ಕುಶಲ್ ಮಲ್ಪಡ್ಸಿ. ನನ್ ಟೆನ್ಷನ್ ಅಲ್ಲಿ ಕನ್ನಡನೇ ತಲೆ ಹೋಗ್ತಾ ಇಲ್ಲ. ಇನ್ನು ಅದು ಯಾವ್ದು ಅರ್ಥ ಆಗದಿರೋ ಭಾಷೆ ಎಲ್ಲ ಬೈಬೇಡ ನೀನು. ತಮಾಷೆ ಮಾಡ್ಬೇಡಿ ಅಂದೆ. ತಮಾಷೆ ಮಾಡ್ತಿರೋದು ನಾನಲ್ಲ, ತಮಾಷೆ ಮಾಡ್ತಿರೋದು ನಿನ್ ಜೊತೆ ಹುಟ್ಟೋರು. ಬೆಳಿಗ್ಗೆ ಹೋಗುವಾಗ ಹಬ್ಬಕ್ಕೆ ಹೋಗಿ ಬರ್ತೀನಿ ಅಂತ ಜೊತೆಗೆ ಹೊರಟೋರು. ಈಗ ನೋಡಿದ್ರೆ ವೇದಾಂತಿಕಿ ಇಬ್ರು ಅತ್ತೆ ಮನೆಗೆ ಹೋಗಿ ಅಲ್ವಂತೆ. ಹೌದಾ? ಅಲ್ಲಿಗೆ ಹೋಗ್ದೆ ಎಲ್ಲಿ ಹೋದ್ರು? ಆರತಿ ಅಮ್ಮ ಇಬ್ರನ್ನೇ ಚಿಕ್ಕಮ್ಮನ ಮನೆ ಕಳ್ಸಿ ಇವ್ರ ಅರ್ಜೆಂಟ್ ಕೆಲಸ ಇದೆ ಅಂತ ಬೇರೆ ಎಲ್ಲಿಗೂ ಹೋದ್ರಂತೆ. ಪಾಪ, ಅರ್ಜೆಂಟ್ ಕೆಲ್ಸ ಇದೆ ಅಂತ ಆಫೀಸ್ಗೆ ಏನಾದ್ರೂ ಹೋಗಿರ್ಬೋದು ಅಲ್ವಾ? ಆಹಾ, ಅಣ್ಣಂದ್ರ ತಕ್ಕ ತಂಗಿ, ಎಷ್ಟೇ ಆದ್ರೂ ಒಡ ಹುಟ್ಟಿದವ್ರನ್ನ ಎಲ್ಲಿ ಬಿಟ್ಕೊಡ್ತೀಯ ನೀನು? ನಾನು ಆಮೇಲೆ ಕಾಲ್ ಮಾಡ್ಲಾ? ಏಯ್, ಎಷ್ಟು ಧೈರ್ಯ ನಿನ್ಗೆ? ನನ್ ಸ್ಯಾಂಡಲ್ ಹಾಕೊಂಡಿದ್ಯಾ? ಒಂದು ಸ್ಯಾಂಡಲ್ ತಗೊಳ್ಳೋ ಯೋಗ್ಯತೆ ಕೂಡ ಇಲ್ವಾ ನಿನ್ಗೆ? ನಿನ್ನ ಅಪ್ಪ ಅಮ್ಮ ಇದನ್ನೇ ಹೇಳ್ಕೊಟ್ಟಿದ್ದಾರೆ, ಸ್ಯಾಂಡಲ್ ಇಲ್ಲ ಅಂದ್ರೆ ಯಾರ್ದು ಬೇಕಾದ್ರೂ ಹಾಕೊಂಡ್ ತಿರ್ಗಾಡೋ ಅಂತ. ಸಾರಿ ಅತ್ತೆ, ಈ ಸ್ಯಾಂಡಲ್ಸ್ ನಿಮ್ದು ಅಂತ ಗೊತ್ತಾಗಿಲ್ಲ. ಗೊತ್ತಾಗಿದ್ದಿದ್ರೆ ಖಂಡಿತ ಹಾಕೊಂಡು ಹೋಗ್ತಿರ್ಲಿಲ್ಲ. ನಾನೇನೋ ಅಮ್ಮ ಅಕ್ಕಂದ ಆರ್ತಿ ಅಕ್ಕೊಂದು ಇರ್ಬೋದು ಅಂತ ಹಾಕೊಂಡು ಹೋಗ್ಬಿಟ್ಟೆ. ಬೇಕು ಅಂತಾನೆ ಹಾಕೊಂಡ್ ಹೋಗಿ ನಿಮ್ ಅಕ್ಕಂದ್ರದ್ದು ಇರಬಹುದು ಅಂತ ಕತೆ ಕಟ್ತಿದ್ಯಾ? ಇಲ್ಲ ಅತ್ತೆ, ದೇವರಾಣಿಗೂ ನಾನ್ ಬೇಕು ಅಂತ ಹಾಕೊಂಡು ಹೋಗಿರ್ಲಿಲ್ಲ. ಇದೊಂದು ಕಮ್ಮಿ ಆಗಿತ್ತು. ಇಂಥ ಸ್ಯಾಂಡಲ್ ನೀನು ಯಾವತ್ತೂ ನೋಡೇ ಇರಲ್ಲ. ತಂದ್ ಹಾಕೊಳ್ಳೋ ಯೋಗ್ಯತೆ ಅಂತೂ ಮೊದ್ಲಾಗಿಲ್ಲ. ಸಿಕ್ಕಿದ್ದೆ ಚಾನ್ಸು ಅಂತ ಇದನ್ನ ಹಾಕೊಂಡ್ ಹೋಗಿದ್ಯಲ್ಲ? ಇಲ್ಲ ಅತ್ತೆ, ನಾನ್ ನಿಜಾನೇ ಹೇಳ್ತಾ ಇದ್ದೀನಿ. ಸಾಕು, ಸುಮ್ನೆ ಇರು. ನನ್ಗೆಲ್ಲ ಗೊತ್ತಾಗತ್ತೆ. ಸ್ಯಾಂಡಲ್ ಇಲ್ಲ ಅಂದ್ರೆ ಬರಿಗಾಲ್ನಲ್ಲಿ ತಿರುಗಾಡ್ಬೇಕು. ಸುಹಾಸಿನಿ ಅವ್ರ ಏನಾಯ್ತು? ಯಾಕಂಜೋಗ್ ಬೈತಾ ಇದ್ದೀರಾ? ಏನಾಯ್ತಮ್ಮ? ನೀನೇನಾದ್ರೂ ತಪ್ಪು ಮಾಡಿದ್ಯಾ? ಅವಳು ನೀನ್ ಕೇಳ್ತೀರಾ? ನನ್ನನ್ ಕೇಳಿ ಏನಾಯ್ತು ಅಂತ ನಾನ್ ಕೇಳ್ತೀನಿ. ನಿಮ್ ಮಗಳು ನನ್ ಸ್ಯಾಂಡಲ್ ಹಾಕೊಂಡು ಹೋಗಿದ್ದಾಳೆ. ಸ್ಯಾಂಡಲ್ ವಿಚಾರದಲ್ಲೂ ಯೋಗ್ಯತೆ ತೋರಿಸ್ಬೇಕು. ಎಷ್ಟೇ ಆಗ್ಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ? ಚಪ್ಲಿ ಕೂಡ ಬಿಡಲ್ಲ. ಕ್ಷಮಿಸಿ ಸುಹಾಸಿನಿ ಅವರೇ, ಅವಳು ಚಿಕ್ಕವಳು, ಅವಳಿಗೆ ಗೊತ್ತಾಗಿರ್ಲಿಕ್ಕಿಲ್ಲ. ಚಿಕ್ಕವರು ಚಿಕ್ಕವರಾಗೇ ಇರ್ಬೇಕು ಮಂಜು ಅವರೇ. ಅದನ್ ಬಿಟ್ಟು ದೊಡ್ಡವ್ರು ಹಾಕೊಳ್ಳೋ ಚಪ್ಪಲ್ನ ಯೂಸ್ ಮಾಡೋದಲ್ಲ. ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು ಅನ್ನೋ ಬುದ್ಧಿ ಅಪ್ಪ ಅಮ್ಮನ್ಗಿರ್ಬೇಕು. ಅಪ್ಪ ಅಮ್ಮನೇ ಹೇಗಿದ್ರೆ ಮಕ್ಕಳು ಹೀಗೆ ಬೆಳೆಯೋದು. ಚೆನ್ನಾಗ್ ಕಾಣಿಸೋದನ್ನೆಲ್ಲ ಹಾಕೊಂಡ್ ತಿರುಗಾಡಿ ಅಂತ ನೀವೇ ನಿಮ್ ಮಕ್ಳಿಗೆ ಹೇಳ್ಕೊಟ್ಟಿರ್ತೀರ. ನಿಮ್ ಬುದ್ಧಿನೇ ನಿಮ್ ಮಕ್ಳಿಗೆ ಬಂದಿರೋ. ಬರೀ ಮಕ್ಕಳು ವಾಪಸ್ ಬರ್ತಿದ್ದಾರೆ. ಅವ್ರ ಮುಂದೆ ಹೀಗೆಲ್ಲ ಮಾಡೋದು ಸರಿ ಇರಲ್ಲ. ಕಳಿಸಿ. ಸಾರಿ ಅತ್ತೆ, ಕುಸುಮಾ ಆಂಟಿ ಅಪರೂಪಕ್ಕೆ ಬಂದಿದ್ದೀರಾ ಅಂತ ಮಾತಾಡ್ತಾ ಕೂತ್ಬಿಟ್ರು, ಅದಕ್ಕೆ ಲೇಟ್ ಆಗೋಯ್ತು. ಅಮ್ಮ, ನಾವ್ ಲೇಟಾಗಿ ಬಂದ್ವಿ ಅಂತ ಅತ್ತೆ ಕೋಪ ಮಾಡ್ಕೊಂಡು ಹೋದ್ರು ಅನ್ಸುತ್ತೆ. ನಾವು ಹೋಗಿ ಬರ್ತೀವಮ್ಮ. ಸರಿನಮ್ಮ,
ಹೋಗ್ಬಿಡ್ಬಾ. ಬಾಯ್ ಅಂಜು. ಯಾಕಂಜು ಬೇಜಾರ್ ಮಾಡ್ಕೊಂಡಿದ್ಯಾ? ಏನಾಯ್ತು? ಅಮ್ಮು, ನೀವಿಬ್ರು ಇಷ್ಟು ಬೇಗ ಹೊರಟಿದ್ದೀರಲ್ಲ, ಪಾಪ ಅವಳಿಗೆ ಆದಿತ್ಯನೂ ಮನೇಲಿಲ್ಲ, ಒಂಟಿ ಅಲ್ವಾ, ಅದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅಲ್ವಾ ಕಂದ? ಹೌದಕ್ಕ, ಬೇಜಾರಾಗ್ತಿದೆ. ಯಾಕೆ ಬೇಜಾರ್ ಮಾಡ್ಕೋತೀಯ ಅಂಜು? ನಾವ್ ಮತ್ತೆ ಬರ್ತೀವಲ್ಲ, ನಾವ್ ಮತ್ತೆ ಬಂದಾಗ 1 ವಾರ ನಿನ್ ಜೊತೆಗೆ ಇರ್ತೀವಿ, ಆಯ್ತಾ? ಅಂಜು, ನಿನಗ್ ಬೇಜಾರಾದಾಗೆಲ್ಲ ನಮ್ ಮನೆಗ್ ಬಾ, ಓಕೆನಾ? ಹಾಗೆ ನಿನ್ ಸ್ಟಡೀಸ್ ಕಡೆನೂ ಸ್ವಲ್ಪ ಗಮನ ಕೊಡು. ಒಬ್ಳೇ ಇದೀನಿ ಅಂತ ಬೇಜಾರ್ ಮಾಡ್ಕೊಂಡು ಓದ್ದೆ ಹಾಗೆ ಕುತ್ಕೊಂಡ್ಬಿಡ್ಬೇಡ. ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಗ್ತಿದೆ. ನೀವು ನಮ್ಮೂರ್ನವರು ಅಂದ್ಮೇಲೆ ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳೇ ಇರ್ತೀರ. ಆದ್ರೆ ನಾನ್ ಮಾತ್ರ ನಿಮ್ಮನ್ನ ಇದೇ ಮೊದಲನೇ ಸಲ ನೋಡ್ತಿರೋದು. ಹೌದು, ನಮ್ಮೂರಲ್ಲಿ ನೀವೆಲ್ಲಿದ್ರಿ? ನಿಮ್ ಮನೆ ಎಲ್ಲಿದೆ? ಇವ್ರ್ಯಾಕೋ ತುಂಬಾ ಭಯ ಪಟ್ಕೊಂಡು ಹೋಗಿದಾರಲ್ವಾ? ಯಾಕೆ ನಿಂತ ಇದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ. ಕೂತ್ಕೊ. ಏನ್ ಕುಡಿತೀರಾ? ಕಾಫಿ, ಟೀ, ಜ್ಯೂಸು? ಈ ಬಿಸಿಲಿಗೆ ಜ್ಯೂಸೇ ಒಳ್ಳೇದು, ತರ್ತೀನಿ. ಅಮ್ಮ, ಇವಳು ಸ್ವಲ್ಪ ಓವರ್ ಆಗಿ ಬಿಲ್ಡಪ್ ಕೊಡ್ತಿದ್ದಾಳೆ. ನಾವಿಬ್ರು ಅಕ್ಕ ತಂಗಿನೇ, ಇವಳು ಸ್ವಲ್ಪ ತರ್ಲೆ. ಅಮ್ಮ, ಯಾಕಿಷ್ಟೊಂದು ಗಾಬರಿ ಆಗಿದ್ದೀರಾ? ಅಕ್ಕ, ಇವರು ಹಿಂಗೇನೆ ಸ್ವಲ್ಪ ಜಾಸ್ತಿನೇ ಹೆದರ್ಕೊಳ್ತಾರೆ ಅಂತ ವಿಕ್ಕಿ ಬಾಬಾ ಹೇಳ್ತಿದ್ರು. ಈ ಮನೆಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅನ್ಸುತ್ತೆ. ಅಮ್ಮ, ನೀವ್ ಏನು ಹೆದರ್ಕೊಂಬೇಡಿ, ನಾವೆಲ್ಲರೂ ಇದೀವಿ. ಅಮ್ಮ, ನನಗೆ ಅಡ್ಗೆ ರೆಡಿ ಮಾಡ್ತೀನಿ. ಅಮ್ಮ, ಈ ಮನೆ ನಿಮ್ಗಿನ್ನೂ ಒಬ್ರು ಪರಿಚಯ ಆಗಿರೋದಷ್ಟೇ, ಇನ್ನೂ 5-6 ಜನ ಇದಾರೆ. ಬನ್ನಿ, ಅವನ್ನೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಅಕ್ಕಿ, ಒಂದ್ ನಿಮಿಷ. ಇವರು ನಮ್ಮ ಮನೆಗೆ ಹೊಸದಾಗಿ ಇವತ್ತಿಂದ. ಅಮ್ಮು, ಒಂದ್ ನಿಮಿಷ. ಯಾರು ಅಂತ ನಂಗೆ ಗೊತ್ತಿಲ್ಲ. ಹೌದಾ? ನಿಮಗ್ ಹೆಂಗ್ ಗೊತ್ತು ಅದಕ್ಕೆ? ಅವತ್ತು ಅಮ್ಮನ ಜೊತೆ ಆಫೀಸಿಗೆ ಹೋದಾಗ ನಾನು ಇವ್ರನ್ನ ಆಫೀಸಲ್ಲಿ ನೋಡಿದ್ದೀನಿ. ಓ, ಹೌದಾ? ಅಷ್ಟೇ ಅಲ್ಲ, ನನಗ್ ಬಿಕ್ಕಳಿಕೆ ಬಂದಾಗ ಇವರು ನನಗೆ ನೀರು ಕುಡಿಸಿ ಸಮಾಧಾನ ಮಾಡಿದ್ದು. ಅವತ್ ನನಗೆ ನಿಮ್ಮದು ಸರಿಯಾಗಿ ಮಾತಾಡ್ಸೋಕ್ಕಾಗ್ಲಿಲ್ಲ. ಟೈಮ್ ಆಯ್ತು ಅಂತ ಹೊರಟು ಬಂದ್ಬಿಟ್ಟೆ. ಸಾರಿ ಅಮ್ಮ, ಸಾರಿ.
ನಿನ್ನನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ. ನಿನ್ನನ್ನ ಈಗ ನನ್ನ ಕೈಯಿಂದ ತಪ್ಸಕ್ಕೆ ಆ ದೇವ್ರೇ ಬರ್ಬೇಕು. ನೀವ್ ಇಲ್ಲೇನ್ ಮಾಡ್ತಿದ್ದೀರಾ? ನೀವೇ ನಮ್ಮತ್ತೆ ಕಾಲಿಟ್ಕೊಂಡಿದ್ದೀರಾ? ಏನಿಲ್ಲ ಅಮ್ಮಯ್ಯ, ನನ್ಗೆ ಯಾರೂ ಗತಿ ಇಲ್ಲ. ಎಂತ ಒಳ್ಳೆ ಮನೇಲಿರೋದಕ್ಕೆ ಜಾಗ ಕೊಟ್ಟಿದ್ದೀರಾ, ಮಾಡಕ್ಕೆ ಕೆಲಸ ಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಕಾಲ್ ಹಿಡ್ಕೊಂಡಿದ್ರು. ಅಯ್ಯೋ, ಕಾಲೆಲ್ಲ ಯಾಕೆ ಹಿಡ್ಕೊತೀರಾ ಅಂತ ಹೇಳ್ತಿದ್ದೆ ಅಷ್ಟೇ ಅಲ್ವಾ ವೈಜಯಂತಿ ಅವರೇ? ನಾನು ಊರ್ಗ್ ಹೊರಟೋಗ್ತೀನಿ. ಊರಿಗೆ ಹೋಗಿ ಏನ್ ಮಾಡ್ತೀರಮ್ಮ? ಅಲ್ಲಿ ನಿಮ್ಗೆ ಯಾರು ಇಲ್ಲ ಅಂತ ವೇದಾಂತ್ ಹೇಳ್ದ. ನೀವೆಲ್ಲೂ ಹೋಗೋಗಿಲ್ಲ, ಇಲ್ಲೇ ನಮ್ ಜೊತೆನೇ ಇರ್ಬೇಕು. ಬನ್ನಿ, ನಿಮ್ಮನ್ನ ನಮ್ಮ ಅಜ್ಜಿಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಬನ್ನಿ. ಛೋಟಾ ಬಾಸ್, ಅದೇ ಹೊಸ ಕ್ಲೈಂಟ್ ಫೋನ್ ಮಾಡಿದ್ರು, ನೀವು ಬಂದ ತಕ್ಷಣ ಫೋನ್ ಮಾಡಿಸ್ತೀನಿ ಅಂತ ಹೇಳಿದೀನಿ. ಫೋನ್ ಮಾಡ್ಕೊಡ್ಲಾ? ಕಾಂತ, ಅದನ್ನೆಲ್ಲ ನಾನು ಆಮೇಲೆ ನೋಡ್ಕೊಳ್ತೀನಿ. ಪ್ರಜ್ವಲ್ ಎಲ್ಲಿ ಆಫೀಸಿಗೆ ಬಂದಿದ್ದಾರಾ? ದೇವ್ರು ಎಲ್ರಿಗೂ ಒಂದು ಅವಕಾಶ ಕೊಡ್ತಾನೆ. ಈ ಪ್ರಜ್ವಲ್ನ ಓಡ್ಸಕ್ಕೆ ಇದು ಒಳ್ಳೆ ಚಾನ್ಸ್. ರೀ ಕಾಂತ, ಕಿವಿ ಕೇಳ್ಸಲ್ವೇನ್ರಿ? ಪ್ರಜ್ವಲ್ ಬಂದ್ರ ಅಂತ ಕೇಳ್ದೆ. ಅಯ್ಯೋ ಛೋಟಾ ಬಾಸ್, ನೀವು ಅವನ್ನ ಒಳಗಡೆ ಬಿಟ್ಕೊಂಡಿದ್ದೆ ದೊಡ್ಡ ತಪ್ಪಾಯ್ತು. ಅವನು ಸರಿ ಇಲ್ಲ, 420 ಸರಿ ಡೌ ಮಾಡ್ತಾನೆ. ಕಾಂತ, ನಿಮ್ ಪುರಾಣ ಕೇಳೋದಕ್ ನಾನ್ ರೆಡಿ ಇಲ್ಲ. ಮೊದ್ಲು ನಾನು ಕೇಳಿದಕ್ಕೆ ಆನ್ಸರ್ ಮಾಡಿ. ಛೋಟಾ ಬಾಸ್, ನಾನು ಅದನ್ನೇ ಹೇಳಕ್ ಬಂದೆ. ಅವನು ತುಂಬಾ ದೊಡ್ಡ ಸೋಂಬೇರಿ. ಬೆಳಗ್ಗೆ ಕಾಲ್ ಮಾಡಿ ಕೇಳಿದಕ್ಕೆ ನೀವೇನೋ ಕೆಲಸ ಒಪ್ಸಿದಿರಾ ಅಂತ ಹೆವಿಯಾಗಿ ಡೌ ಮಾಡ್ಬಿಟ್ಟ. ಆಫೀಸ್ಗೂ ಕರೆಕ್ಟ್ ಟೈಮಿಗೆ ಬರಲ್ಲ, ಪಂಚುಯಾಲಿಟಿನೇ ಇಲ್ಲ. ಯಾಕಪ್ಪ ಲೇಟು ಅಂತ ಕೇಳಿದಕ್ಕೆ ನಿಮ್ಮೇಲೆ ಹೇಳ್ಬಿಟ್ಟ. ಛೋಟಾ ಬಾಸ್, ನಿಮ್ ಒಳ್ಳೇದಕ್ಕೊಂದು ಮಾತು ಹೇಳ್ತೀನಿ. ಅವನಿಗೆ ನಿಮ್ ಪಿ ಆಗಕ್ಕೆ ಯೋಗ್ಯತೆನೇ ಇಲ್ಲ. ಅದು ನಾನು ಮುಂದೆ ಎತ್ತು ಲೆಕ್ಕಕ್ಕೆ ಇಲ್ಲ ಅಂತೀನಿ. ಈ ಆಫೀಸಲ್ಲಿ ನಾನು ಒಬ್ನೇ ಪಿ ಆಗಿರ್ತೀನಿ. ಬಡ ಬಾಸ್ದು ಮತ್ತೆ ನಿಮ್ದು ಎಲ್ಲಾ ಕೆಲ್ಸನೂ ನಾನೇ ನೋಡ್ಕೋತೀನಿ ಛೋಟಾ ಬಾಸ್. ಸರಿ ಕಾಂತ, ಮೊದ್ಲೀಗ ಪ್ರಜ್ವಲ್ ಕರೀರಿ. ವರ್ಕೌಟ್ ಆಯ್ತು ಅನ್ಸುತ್ತೆ. ಸರಿಯಾಗಿ ಉಗಿತಾನೆ ನನ್ನ ಮಗನ್ಗೆ. ಲೈಫ್ ಲಾಂಗ್ ನೆನ್ಪಿಟ್ಕೋಬೇಕು, ಹಾಗ ಉರಿಸ್ತೀನಿ. ಈ ಖರಾಬು ಹೋಗ್ ಕರೀರಿ ಅವ್ರನ್ನ. ಏನಕ್ಕೆ ಒಂದೊಂದು ನಿಮಿಷಕ್ಕೂ ಕಳೆದೋಗ್ತಿದ್ದೀರಾ? ಸರಿ ಬಾಸ್, ಈಗ್ಲೇ ಕರಿತೀನಿ. ನೀವು ಹೇಳೋದೆಚ್ಚ, ನಾನು ಅದನ್ನು ಮಾಡೋದೆಚ್ಚ. ಅಂತ ನೀವು ಸ್ವಲ್ಪ ಹೊರಗಡೆ. ಅರ್ಥ ಆಯ್ತು ಛೋಟಾ ಬಾಸ್. ಗಿಫ್ಟ್ ನ ಎಲ್ಲಾರು ಮುಂದೆ ಕೊಡ್ಬೇಕು, ಗೂಸನ ಪ್ರೈವೇಟ್ ಆಗಿ ಕೊಡ್ಬೇಕು. ನನಗೆ ಕ್ಲೈಮ್ಯಾಕ್ಸ್ ಗೊತ್ತಾಗಿದೆ. ಇದ್ರ ಬಗ್ಗೆ ರಿವ್ಯೂಸ್ ನ ಸಂಬಂಧಪಟ್ಟವ್ರ ಹತ್ರ ವಿವರವಾಗಿ ಹೇಳ್ತೀನಿ. ಸರಿ ಖರಾಬು, ನಿಂತ್ಕೊಂಡಿದ್ರಿ ಮಾಡ್ತಾ ಇದೀರಾ ಕೆಲಸ ಮಾಡ್ಬಿಟ್ಟು. ಅಲ್ಲಿ ನೋಡಿ ಸಾರ್ಥಕ್ ಸರ್, ಛೋಟಾ ಬಾಸು ಆ ಪ್ರಜ್ವಲ್ಗೆ ಹೆಂಗ್ ಬೆಂಡೆತ್ತುತ್ತಾ ಇದಾರೆ ಅಂತ. ಹೌದಾ? ಯಾಕೋ ಹಾಗ ಅನಿಸ್ತೀವಲ್ಲ? ಅಲ್ರಿ ಏನು ಕೇಳಿಸ್ತದೆ ಇವಲ್ರಿ? ನಾನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್. ಹೇಳ್ರಿ,
ಕೆಲ್ಸ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಓಹೋ, ಏನೋ ಹೊಸಬ್ರು ಅಂತ ಸದ್ರ ಕೊಟ್ರೆ ತಲೆ ಮೇಲೆ ಕೂತ್ಕೊಂತೀರಾ. ನಿಮ್ಮಂತವ್ರೊಬ್ರು ಟೀಮ್ ಅಲ್ಲಿ ಇದ್ರೆ ಟೀಮೇ ಹಾಳಾಗೋಗುತ್ತೆ. ನಿಮ್ದೇ ಆದ ಸ್ವಂತ ಟ್ಯಾಲೆಂಟ್ ಇದ್ರೆ ಅದನ್ನ ಉಪಯೋಗಿಸ್ಕೊಂಡು ಬೆಳೀರಿ. ಅದನ್ನ ಬಿಟ್ಟು ಬೇರೆ ಟ್ಯಾಲೆಂಟ್ ನ ತುಳಿಯಕ್ ಹೋಗ್ಬಿಡಿ. ಅಲ್ಲ ವಿಕ್ಕಿ, ಹಾಗೆಲ್ಲ ಬೈತಿರ್ಬೇಕಾದ್ರೆ ಅವ್ರ ಅದಕ್ಕೆ ಏನಾದ್ರು ಹೇಳ್ಬೇಕಲ್ವಾ? ಈಗ ಹೇಳ್ತಾನೆ ನೋಡಿ. ಸಾರಿ ಸರ್, ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಈ ತರ ಮಾಡಲ್ಲ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಹೀಗೆಲ್ಲ ಹೇಳ್ತೀಯ ಅವನು? ಆ ಕೇಳಿ ನನ್ ಮಗ ಇವಾಗ ವಿಕ್ಕಿ ಬಾಸ್ ಕೈ ಹಿಡ್ಕೊಂಡು ಇದನ್ನ ನಿಮ್ ಕಾಲು ಅನ್ಕೊಂತೀನಿ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ಕೊಂತ ನೋಡಿ. ನಿನ್ನೆ ನೀವಿಲ್ಲ ಅಂದಿದ್ರೆ ದೊಡ್ಡ ಅನಾಹುತ ಆಗ್ತಿತ್ತು. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಥ್ಯಾಂಕ್ ಯು ಸೋ ಮಚ್. ರೀ ಕಾಂತ, ವಿಕ್ಕಿನ ಕೈ ಕೊಟ್ಟು ಶೇಕೆಂಡ್ ಮಾಡ್ತೀನಂದ್ರೆ ಯಾಕೋ ವಿಕ್ಕಿ ಥ್ಯಾಂಕ್ಸ್ ಹೇಳ್ತಾರ ಕಾಣ್ತಿದ್ಯಪ್ಪ. ಹೌದಲ್ವಾ? ಕೆಲಸ ಅರ್ಧ ಆಗಿದೆ ಅಷ್ಟೇ ಸರ್. ಈಗ ಕೊಟ್ಟಿರೋದು ಚಿಕ್ಕ ಟಾಸ್ಕ್. ದೊಡ್ಡ ಟಾಸ್ಕ್ ಕಂಪ್ಲೀಟ್ ಆದ್ಮೇಲೆ ಥ್ಯಾಂಕ್ಸ್ ಹೇಳಿ. ಯಾಕೋ ನಾನು ಅನ್ಕೊಂಡಿದ್ದೆಲ್ಲ ಉಲ್ಟಾ ಹೊಡಿತಾ ಇದೆಯಲ್ಲಪ್ಪ. ಬಾಸು ಕ್ಯಾಕುರ್ಸಿ ಅಂತ ಮುಗಿದು ಉಪ್ಪಿನಕಾಯಿ ಹಾಕ್ತಾರೆ ಅಂದ್ರೆ ಇಲ್ಲಿ ಅಪ್ಕೊಂಡು ಮುದ್ದಾಡ್ತಾ ಇದ್ದಾರೆ. ಕೆಲಸ ನೋಡಿ. ಎಸ್ ಪ್ರಜ್ವಲ್, ನಾನ್ ನಿಮಗ್ ಕೊಟ್ಟಿರೋ ದೊಡ್ಡ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಬರೀ ಥ್ಯಾಂಕ್ಸ್ ಅಲ್ಲ, ನೀವೇನ್ ಕೇಳ್ತಿರೋ ಅದನ್ನ ಕೊಡ್ತೀನಿ. ಅವ್ರದ್ದು ಈ ತರ ಒಂದು ಫೋಟೋ ಸಿಕ್ಕಿದ್ರೆ ಖಂಡಿತ ಹುಡುಕ್ತೀನಿ ಸರ್. ಮುದ್ದು ನೀನು ಎದೆಯ ನಡೆಸೊದತ್ತು ನೀನು, ಅಚ್ಚು ನೀನು ಮೆಚ್ಚು ನೀನು, ಅಷ್ಟೊಂದು ಇಷ್ಟ ಯಾಕಾದೆ ನಂಗೆ, ಹೃದಯಕ್ಕೆ ಹಿತವಾಗಿದೆ. ಸಗಮ ಪಾಮ ಪಾಮ ಪನಿ ಪನಿ ಪಮ ಗಪ ಪಾಮ ಪಾಮ ಪನಿ ಸನಿ ಪನಿ ಪಮ ಗಪ ಗರಿ ಪಾಮ ಪಾಮ ಪನಿ ಪನಿ ಪಮ ಗಪ ಪಾಮ ಪಾಮ ಪನಿ ಸನಿ ಪನಿ ಪಮ ಗಪ ಗರಿ. ವೈಜಯಂತಿ ಅಮ್ಮನ ಮನೆ ಕರ್ಕೊಂಡ್ಬಂದು ಒಳ್ಳೆ ಕೆಲಸ ಮಾಡಿದ್ರಿ. ಅವ್ರು ಊರ್ಗ್ ಹೋಗ್ತೀನಿ ಅಂತ ನಿಂತಿದ್ರು. ನಾನು ಅಗ್ರಜ ಅವ್ರನ್ನ ಎಷ್ಟು ಕನ್ವಿನ್ಸ್ ಮಾಡಿದ್ವಿ ಗೊತ್ತಾ? ಕೊನೆಗೂ ಏನೋ ಕನ್ವಿನ್ಸ್ ಮಾಡಿ ಮನೆ ಕರ್ಕೊಂಡ್ ಬಂದ್ವಿ. ಆದ್ರೆ ಅವರು ತುಂಬಾ ಎದುರ್ಕೊಂಡಿದ್ದಾರೆ. ನಾನು ಅವ್ರನ್ನ ಮಾತಾಡ್ಸಕ್ ಹೋದೆ, ಆದ್ರೆ ಸರಿಯಾಗಿ ಮಾತಾಡ್ಲೇ ಇಲ್ಲ. ಹೆದರಿಕೆ ಆಗದೆ ಇರುತ್ತಲ್ವಾ? ನಮ್ಮ ಆಫೀಸಲ್ಲೇ ಯಾರೇ ಜೋರಾಗಿ ಮಾತಾಡಿದ್ರು ಪಾಪ ಬೆಚ್ಚ ಬೀಳ್ತಾ ಇದ್ರು. ಇನ್ ಕಿಡ್ನಾಪರ್ಸ್ ಕಿಡ್ನಾಪ್ ಮಾಡಿ ಅಲ್ಲಿ ಇಟ್ಟಿದ್ರು ಅಂದ್ರೆ ಮನ್ಸಿಗೆ ಎಷ್ಟು ಶಾಕ್ ಆಗಿರ್ಬೇಡ. ಪಾಪ ಅವ್ರೆಷ್ಟು ಸ್ವೀಟ್ ಆಗಿ ನಗ್ತಾರೆ. ಆ ನಗುಲಿ ಒಂದು ಪ್ಯೂರಿಟಿ ಇದೆ. ಅವ್ರನ್ನ ನೋಡಿದ್ರೆ ಕೈ ಮುಗಿಬೇಕು ಅನ್ಸುತ್ತೆ. ಅಂತವ್ರನ್ನ ಕಿಡ್ನಾಪ್ ಮಾಡಿಸಿದ್ದಾರೆ ಅಂದ್ರೆ ಅವ್ರಿಗೆ ನಿಂತವ್ರು ಇರ್ಬೇಕು. ಅದು ಕರೆಕ್ಟ್ ಧ್ರುವ. ಬಟ್ ಸ್ವಲ್ಪ ದಿವಸದಿಂದ ನಮ್ಮ ಮನೇಲಿ ಏನೆಲ್ಲ ಆಗ್ತಿದೆ. 15 days ಬ್ಯಾಕ್ ನ್ಯೂ ಇಯರ್ ಅಲ್ಲಿ ಅಜ್ಜಿ ತಲೆ ಹೊಡೆದ್ರು. ಅದು ಅಲ್ಲದೆ ಸ್ವಲ್ಪ ದಿನ ಮುಂಚೆ ನಮ್ಮ ಆಫೀಸರ್ ಕೆಲಸ ಮಾಡ್ತಿರೋ ಅಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರೆ ಅಂದ್ರೆ ಈಗೆಲ್ಲ ಯಾರು ಮಾಡೋದಕ್ಕೆ ಸಾಧ್ಯ? ಅದೇ ನನಗೂ ಗೊತ್ತಾಗ್ತಿಲ್ಲ ಧ್ರುವ. ನಾನು ಯೋಚನೆ ಮಾಡ್ತಿದ್ದೆ, ಅಜ್ಜಿನ ಒಡ್ಸಿದ್ದು ಆ ಸುವಾಸಿನಿ ಅಂತ ಅಂದ್ಕೊಂಡಿದ್ದೆ. ಆದ್ರೆ ವೈಜಯಂತಿ ಅಮ್ಮನ ಕಿಡ್ನಾಪ್ ಮಾಡಿಸಿರೋದು ಯಾರಿರ್ಬೋದು? ಇದನ್ನು ಆ ಸುವಾಸಿನಿನೇ ಮಾಡಿಸಿರ್ಬೋದಾ? ಏ ಧ್ರುವ, ಲಾಜಿಕ್ ಇಲ್ಲದೆ ಮಾತಾಡ್ಬೇಡ ಕಣ. ಅಜ್ಜಿಗೆ ಸುಹಾಸಿನಿ ಹೊಡೆದಿದ್ದಾಳೆ ಅನ್ನೋದನ್ನ ಓಕೆ ನಂಬೋದು. ಬಟ್ ವೈಜಯಂತಿ ಅಮ್ಮನ್ನ ಸುಹಾಸಿನಿನೇ ಕಿಡ್ನಾಪ್ ಮಾಡಿದಾಳೆ ಅನ್ನೋದು ನನ್ನ ಕೈನ ನಂಬಕ್ ಆಗ್ತಾ ಇಲ್ಲ. ಅವಳು ಒಂಥರ ಖತರ್ನಾಕ್, ಏನ್ ಬೇಕಾದ್ರೂ ಮಾಡ್ತಾಳೆ. ಅದನ್ನ ನಾನು ಒಪ್ತೀನಿ ಧ್ರುವ. ಈ ವೈಜಯಂತಿ ಅಮ್ಮ ಯಾರು ಅಂತ ಸುಹಾಸಿನಿಗೆ ಗೊತ್ತಿರೋಕ್ ಚಾನ್ಸೇ ಇರ್ಲಿಲ್ಲ. ಮನೆ ಕರ್ಕೊಂಡ್ ಬಂದಾಗ್ಲೆ ಅವರು ಫಸ್ಟ್ ಟೈಮ್ ನೋಡಿದ್ದು. ಗುರ್ತು ಪರಿಚಯ ಇಲ್ದಿರೋರ್ನ ಈ ಸುಹಾಸಿನಿ ಏನಕ್ಕೆ ಕಿಡ್ನಾಪ್ ಮಾಡಿಸ್ತಾಳೆ ಹೇಳು? ವೈಜಯಂತಿ ಅಮ್ಮ ನಮ್ಮೂರ್ನವ್ರೆ. ಇವ್ರಿಗೂ ಸುವಾಸಿನಿಗೂ ಏನಾದ್ರು ಲಿಂಕ್ ಇರ್ಬೋದಾ? ಅದಕ್ಕೆ ಈ ತರ ಮಾಡ್ತಿರ್ಬೋದಾ? ಇಲ್ಲ ಧ್ರುವ, ಚಾನ್ಸೇ ಇಲ್ಲ. ನಾನು ಇದಕ್ಕೆ ಒಪ್ಪಲ್ಲ. ಊರಲ್ಲಿ ಏನೇನ್ ನಡೆದ್ರು ಅದಕ್ಕೆ ಸುಹಾಸಿನಿನೇ ಕಾರಣ ಅಂತ ನಾವು ಹೇಳಕ್ ಆಗಲ್ಲ. ಅಂಡ್ ಇನ್ಫ್ಯಾಕ್ಟ್ ಅಜ್ಜಿಗೂ ಸುಹಾಸಿನಿನೇ ಓಡಿಸಿರೋದು ಅಂತ ನಂಬಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನಿಮ್ಗೆ ಅಜ್ಜಿಗೆ ಓಡಿಸಿದ್ದು ಅವಳಲ್ಲ ಅಂತ ಅನ್ಸ್ತಿರ್ಬೋದು. ಅದೇ ನನಗ್ ಮಾತ್ರ ಅವಳ ಮೇಲೆ ಸ್ಟ್ರಾಂಗ್ ಡೌಟ್ ಇದೆ. ನಿನ್ಗೆ ಆಕ್ಸಿಡೆಂಟ್ ಆಗಿದ್ದು ನೆನಪಿದ್ಯಾ? ನಿನಗೆ ಆಕ್ಸಿಡೆಂಟ್ ಮಾಡಿಸಿ ಸಾಯಿಸೋಂಥದ್ದು ನೀ ಅವಳಿಗೇನ್ ಮಾಡಿದ್ಯಾ ಹೇಳು? ಎಲ್ರು ಅನ್ಕೊಂಡಿರೋ ಸುವಾಸಿನಿನೇ ಬೇರೆ, ಅವಳು ಒಳಗಿರೋ ಸುವಾಸಿನಿನೇ ಬೇರೆ. ಅವಳೊಂಥರ ಸುವೇಶದಲ್ಲಿರೋ ಹುಲಿ. ನಮಗ್ ಅರ್ಥ ಆಗೋ ವಿಷಯ ಅಣ್ಣಂಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ. ಒಂದ್ ಕಡೆ ಕಂಪ್ನಿ ದುಡ್ಡು ಹೊಡಿತಿದ್ದಾಳೆ,
ಇನ್ನೊಂದ್ ಕಡೆ ಮನೆಯವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾಳೆ. ಧ್ರುವ, ಸುಹಾಸಿನಿ ಕ್ಯಾರೆಕ್ಟರ್ ಏನು ಅಂತ ಅರ್ಥ ಆಗದಿರೋಷ್ಟು ದಡ್ಡ ಅಲ್ಲ ಅಗ್ರಜ. ಇದನ್ನ ಇನ್ನೋಸೆನ್ಸ್ ಅಂದೆ ಇನ್ನೇಂತ ಕರಿಬೇಕು? ನಾವು ಅನ್ಕೊಂಡಿರೋದ್ಕಿಂತ ವಿಷಯ ಅಗ್ರಜನ್ಗೆ ಗೊತ್ತಿದೆ ಅಂತ ಅನಿಸ್ತಿದೆ. ಗೊತ್ತಿದ್ರು ಮತ್ತೆ ಯಾಕೆ ಏನು ಮಾಡಿದೆ ಸುಮ್ಮನಿದ್ದಾನೆ? ಅದು ನನಗೂ ಅರ್ಥ ಆಗ್ತಾ ಇಲ್ಲ. ಬಟ್ ಅದಕ್ಕೊಂದು ಕಾರಣ ಇದೆ ಅಂತ ನಾನು ನಂಬ್ತೀನಿ. ಪರಮಾನಂದ, ನಿನ್ನಿಂದ ಯಾವ ಕೆಲಸನೂ ನೆಟ್ಟಗಾಗಲ್ಲ. ಆ ವೈದ್ಯಹಿ ಈಗ ಮನೆಗೆ ಬಂದಿದ್ದಾಳೆ, ಅದು ಒಳ್ಳೇದೇ ಆಯ್ತು ಬಿಡು. ಇನ್ಮೇಲೆ ಅವಳು ನನ್ನ ಕಂಟ್ರೋಲ್ನಲ್ಲೇ ಇರ್ತಾಳೆ. ಅದು ಅಲ್ಲದೆ ಅವಳು ಯಾರು ನನ್ನ ಚಪ್ಪಲಿನ ಹೇಗಿಟ್ಟಿರೋದು? ನಾನೇ ಅತ್ತೆ. ನೀನ? ನಿನಗೇನಾದ್ರೂ ತಲೆ ಕಿಲೆ ಕೆಟ್ಟಿದ್ಯಾ ಹೇಗೆ? ಕಾಲ್ಗೆ ಹಾಕೊಳ್ಳೋ ಚಪ್ಪಲಿನ ಯಾರಾದ್ರೂ ಈ ತರ ಡೆಕೋರೇಟ್ ಮಾಡ್ತಾರೆ? ಹೌದಾ ಅತ್ತೆ? ಆಕ್ಚುಲಿ ಚಪ್ಲಿನ ಚಪ್ಲಿ ಸ್ಟ್ಯಾಂಡ್ ಅಲ್ಲೇ ಇಡ್ತಾರೆ. ಆದ್ರೆ ನಿಮ್ ಚಪ್ಲಿ ಸ್ವಲ್ಪ ಸ್ಪೆಷಲ್ ಅಲ್ವಾ ಅತ್ತೆ? ನೀವು ಪಾಪ 1000 ರೂಪಾಯಿ ಕೊಟ್ಟು ತಗೊಂಡಿರ್ತೀರಾ, ಅದನ್ನ ಮಾಮೂಲಿ ಚಪ್ಲಿ ಸ್ಟ್ಯಾಂಡ್ ಅಲ್ಲಿ ಇಡಕ್ಕಾಗತ್ತಾ ಅತ್ತೆ? ಅದಕ್ಕೆ ಈ ತರ ಹೂ ಅಲಂಕಾರ ಮಾಡಿ ಇಡೋದೇ ಸರಿ ಅಂತ ಅನಿಸ್ತು. ಏಯ್, ನಿಂದು ತುಂಬಾ ಅತಿ ಆಯ್ತು. ನಾನು ನಿಮ್ಗೆ ಅದನ್ನೇ ಹೇಳ್ಬೇಕು ಅನ್ಕೊಂಡು, ನಿಮ್ದು ತುಂಬಾನೇ ಅತಿ ಆಯ್ತು. ನಿಮ್ಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಲ್ಲ, ಅದಕ್ಕೆ ಚಪ್ಲಿನ ಹೀಗೆ ಡೆಕೋರೇಟ್ ಮಾಡಿ ಇಡ್ಬೇಕಾಯ್ತು. ನೆನೆ ಅಂಚು ನಿಮ್ ಚಪ್ಲಿ ಹಾಕೊಂಡಿದ್ದಕ್ಕೆ ನಮ್ಮ ಅಪ್ಪ ಅಮ್ಮನ ಹತ್ರ ನೀವ್ ಮಾತಾಡಿದ ರೀತಿ ತುಂಬಾ ತಪ್ಪು ಅತ್ತೆ. ಆ ಘಟನೆ ಏನಾದ್ರೂ ನನ್ ಕಣ್ ಮುಂದೆ ನಡೆದಿದ್ರೆ ಆ ಕಥೆನೆ ಬೇರೆ ಆಗಿರ್ತಿತ್ತು. ಪ್ರತಿ ಹೆಣ್ಮಕ್ಳಿಗೂ ಅವ್ರ ತವ್ರ ಮನೆ ಸ್ವರ್ಗಕ್ ಸಮಾನ. ನಿಮ್ ಶ್ರೀಮಂತ್ಗೆ ನಮ್ಮ ಅಪ್ಪ ಅಮ್ಮನ ಪ್ರೀತಿ ಮುಂದೆ ಸಣ್ಣದೆ. ಅಲ್ಲ, ನನ್ ತಂಗಿ ಕನ್ಫ್ಯೂಸ್ ಆಗಿ ನಿಮ್ ಚಪ್ಲಿನ ನನ್ ಚಪ್ಲಿ ಅನ್ಕೊಂಡ್ ಹಾಕೊಂಡ್ ಹೋಗಿದ್ದಕ್ಕೆ ಅಷ್ಟೆಲ್ಲ ಅವಮಾನ ಮಾಡೋದಾ? ನೀವ್ ಶ್ರೀಮಂತರಿರ್ಬೋದು, ನಾವ್ ಬಡವರೇ ಇರ್ಬೋದು, ಆದ್ರೆ ನಮ್ಮಪ್ಪ ಅಮ್ಮ ಕಳ್ರಲ್ಲ, ದುಡುಕ್ ತಿನ್ನೋರು. ದಯವಿಟ್ಟು ಈ ತರ ನಡ್ಕೋಬೇಡಿ ಅತ್ತೆ. ನೀವ್ ನನ್ನ ಅತ್ತೆ ಅಂತ ಈ ಸತಿ ಸುಮ್ನೆ ಆಗ್ತಿದ್ದೀನಿ. ಇನ್ನೊಂದ್ಸತಿ ಏನಾದ್ರೂ ಈ ತರ ನಡ್ಕೊಂಡ್ರೆ ಚೆನ್ನಾಗಿರತ್ತೆ. ದುಡುತ್ತಿಲ್ಲ, ಕಳ್ರಲ್ವಾ? ಏನು ಅಂತ ನಾನ್ ತೋರಿಸ್ತೀನಿ. You're always amazing. And that's why I love you so much. ಆಫೀಸಲ್ಲಿ ಎಲ್ಲರೂ ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ. ಆಫೀಸಿಗೆ ಬಾ. ಓಹೋ, ಎಲ್ರು ಮಿಸ್ ಮಾಡ್ಕೊಳ್ತಿದಾರೆ ಅಂತ ಆಫೀಸಿಗೆ ಕರಿತಿದ್ಯಾ? ಹಾಗಾದ್ರೆ ನೀವ್ ಮಿಸ್ ಮಾಡ್ಕೊಳ್ತಿಲ್ವಾ? ಎಲ್ರಿಗಿಂತ ಹೆಚ್ಚಿಗೆ ನಿನ್ನ ಆಫೀಸಲ್ಲಿ ಮಿಸ್ ಮಾಡ್ಕೊಳ್ತಿರೋದು ನಾನು. ಪ್ಲೀಸ್ ಆಫೀಸಿಗೆ ಬಾ. ಓದೋದನ್ನ ನೀನ್ ಬಂದ್ಮೇಲೆ ಮಾಡೋಣ ಅಂತ ಮುಂದಕ್ಕೆ ಹಾಕಿದ್ದೆ. ಸ್ವಲ್ಪ ಟೈಮ್ ಆಫೀಸ್ಗೆ ಹೋಗ್ದೆ. ಈ ಮನೆ ಕೆಲ್ಸದ ಜವಾಬ್ದಾರಿನೆಲ್ಲ ನೀನೇ ತಗೊಂಬೋದಾ ಅಂತ. ನಾನ್ ಮನೆ ಕೆಲ್ಸದೆಲ್ಲ ನೋಡ್ಕೋತೀನಕ್ಕ. ಯೋಚನೆ ಮಾಡ್ತೀನಿ. ಇದರಲ್ಲಿ ಯೋಚನೆ ಮಾಡೋದಕ್ಕೆ ಏನಿದೆ? ಈಗ ನಾನ್ ಬರೀ ನೀನ್ ಹೆಂಡತಿ ಅಥವಾ ಆಫೀಸ್ ಎಂಪ್ಲಾಯ್ ಅಷ್ಟೇ ಅಲ್ಲ, ಈ ಮನೆ ಸೊಸೆ ಕೂಡ. ಇಲ್ಲಿ ನನ್ಗೆ ನಂದೇ ಜವಾಬ್ದಾರಿಗಳಿವೆ. ಗಂಡ ಮುದ್ ಮಾಡ್ ಕರ್ದ ಅಂತ ಅದನ್ನೆಲ್ಲ ಬಿಟ್ಟು ನಿನ್ನಿಂದ ಓಡ್ ಬರ್ದಿಕ್ಕಾಗಲ್ಲ. ನೀನ್ ಬರೋಕ್ಕೂ ಮೊದಲು ಕೂಡ ಈ ಮನೆ ನಡೀತಿತ್ತು, ಮುಂದೇನೂ ನಡೆಯುತ್ತೆ. ನೀನೇ ಕೂತು ಎಲ್ಲಾ ಜವಾಬ್ದಾರಿಯನ್ನು ನಿಭಾಯಿಸುವ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಹಾಗೇನಾದ್ರೂ ಇದ್ರೆ ಹೇಳು, ಆ ಜವಾಬ್ದಾರಿಯಿಂದ ನಿನ್ನ ಫ್ರೀ ಮಾಡ್ತೀನಿ. ಆಫೀಸಿಗೆ ರೀ ಎಂಟ್ರಿ ಕೊಡಿಸ್ತೇನೆ. ಹೇಳಿದ್ರೆ ಅಕ್ಕಂಗೆ ಇಷ್ಟ ಆಗುತ್ತೋ ಇಲ್ವೋ? ಬೇಡಪ್ಪ. ಇನ್ನು ಏನ್ ಯೋಚನೆ ಮಾಡ್ತಿದ್ಯಾ? ಯಾರ ಕೈಲಾದ್ರೂ ರೆಕಮೆಂಡ್ ಮಾಡಿಸ್ಬೇಕಾ? ವೈಟ್ ಮಾಡಿ, ಅಮ್ಮನ ಕೈ ರೆಕಮೆಂಡ್ ಮಾಡಿಸ್ಲಾ? ನಿಮ್ಮಮ್ಮ ಹೇಳಿದ್ರೆ ಗ್ಯಾರಂಟಿ ಬರ್ತೀನಿ. ಡನ್. ಹಾಯ್ ಮಾ. ಹಾಯ್ ವೇದಾಂತ್, ಆಫೀಸ್ಗೆ ಹೊರಟಿಯಾ? ಹಾ ಮಾ, ಹೊರಡ್ತಾ ಇದ್ದೀನಿ. ಏನಾದ್ರೂ ಹೇಳೋದಿತ್ತ? ಹಾ ಮಾ. ಏನ್ ವೇದಾಂತ್? ಮಾ, ನೀವೇನು ಅಂದ್ಕೊಳ್ಳೋದ ಅಂದ್ರೆ ನಾನು ಇವತ್ತಿನ ಅಮೂಲ್ಯನ ಆಫೀಸಿಗೆ ಕರ್ಕೊಂಡು ಹೋಗ್ಬೋದಾ? ಇದ್ಯಾಕೆ ಹೀಗೆ ಕೇಳ್ತಿದ್ದಾನೆ? ಅಮೂಲ್ಯ
ಮತ್ತೆ ಆಫೀಸ್ಗ? ಆಫೀಸ್ನಲ್ಲಿ ತುಂಬಾ ಕೆಲಸ ಇದೆ ಅಮ್ಮ. ಅಮೂಲ್ಯನೂ ಇದ್ರೆ ಹೆಲ್ಪ್ ಆಗುತ್ತೆ ಅಂತ ಕೇಳಿದೆ. ಇದರಲ್ಲಿ ನನ್ನನ್ನು ಕೇಳೋಂಥದ್ದು ಏನಿದೆ ವೇದಾಂತ್? ಇದು ನಿಮ್ಮಿಬ್ಬರ ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ? ನನಗೆ ನೀವು ಹೀಗೆ ಹೇಳ್ತೀರಂತ ಗೊತ್ತಿತ್ತು ಅಮ್ಮ. ಆದ್ರೆ ಅಮೂಲ್ಯನೇ ಅಮ್ಮ ಹೇಳಿದ್ರೆ ಮಾತ್ರ ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಕೇಳಿದೆ. ಇವನಿವತ್ತು ಇದ್ದಕ್ಕಿದ್ದ ಹಾಗೆ ಹೀಗೆ ಕೇಳ್ತಾ ಇದ್ದಾನೆ ಅಂದ್ರೆ ಅಮೂಲ್ಯ ಇವನ್ ಹತ್ರ ಏನಾದ್ರೂ ಫಿಟ್ಟಿಂಗ್ ಇಟ್ಟಿದ್ದಾಳ? ಅಮ್ಮ ಏನ್ ಯೋಚನೆ ಮಾಡ್ತಿದ್ದೀರಾ? ಅಮೂಲ್ಯ ಮತ್ತೆ ಆಫೀಸಿಗೆ ಬರೋದು ನಿಮ್ಗೆ ಓಕೆ ತಾನೆ? ನಾನೀಗ ಬೇಡ ಅಂದ್ರೆ ನನ್ನ ಇಮೇಜ್ಗೆ ಏಟ್ ಬೀಳತ್ತೆ. ಹ್ಞೂ ಅಂದ್ರೆ ಅಮೂಲ್ಯ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾಳೆ. ಏನ್ ಮಾಡಿ? ಅತ್ತೆ ಒಪ್ಕೊಂಡ್ರೆ ಮಾತ್ರ ನಾನು ಆಫೀಸಿಗೆ ಬರೋದು, ಇಲ್ಲ ಅಂದ್ರೆ ನಾನ್ ಬರಲ್ಲ. ಅದನ್ನ ಯಾಕೆ ಪದೇ ಪದೇ ಸ್ಟ್ರೆಸ್ ಮಾಡಿ ಹೇಳ್ತಿದ್ಯಾ ಅಮ್ಮ? ಅಮೂಲ್ಯ ಮತ್ತೆ ಆಫೀಸಿಗೆ ಬರ್ತೀನಿ ಅಂತ ಹೇಳಿದ್ರೆ ನೀವು ಇಲ್ಲ ಅಂತ ಹೇಳೋದಿಲ್ಲ ಅಲ್ವಮ್ಮ? ಇಲ್ಲ. ನೋಡಿದ್ಯಾ ಅಮ್ಮ ಹೂ ಅಂತ ಹೇಳಿದ್ರು. ಅತ್ತೆನೇ ಹೂ ಅಂತ ಹೇಳದ್ಮೇಲೆ ಖಂಡಿತ ಬರ್ತೀನಿ. ನಾನು ಅತ್ತೆ ಮಾತನ್ನ ತೆಗ್ದಾಕಲ್ಲಪ್ಪ. ಯಾಕೆ ಸರ್ ಏನಾಯ್ತು? ಏನಾಯ್ತು ಅಂತ ನನ್ನೇ ಕೇಳ್ತಿರಲ್ರಿ? ನೋಡಿ ಇದ್ರಲ್ಲಿ ಕೂದ್ಲಿದೆ, ಪ್ಲೇಟ್ ಬೇರೆ ಸರಿಯಾಗಿ ತೊಳೆದಿಲ್ಲ, ತಿನ್ನೋ ವಿಚಾರದಲ್ಲಿ ಹೀಗೆ ಗಲೀಜ್ ಮಾಡ್ತಿರಲ್ಲ, ನಾನ್ಸೆನ್ಸ್. ಸಾರಿ ಸರ್, ಬೇರೆ ಪ್ಲೇಟ್ ಕೊಡ್ತೀನಿ. ಅಂದ್ರೆ ಈ ಪ್ಲೇಟ್ ನಲ್ಲಿರೋದನ್ನ ಬೇರೆಯವ್ರಿಗೆ ಕೊಟ್ಟು ಅವ್ರ ಆರೋಗ್ಯ ಹಾಳು ಮಾಡಬೇಕು ಅಂತಿದ್ದೀರಾ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಸರ್. ನಾವು ಅಡುಗೆ ಮಾಡುವಾಗ ಜಾಗ್ರತೆಯಿಂದನೇ ಮಾಡ್ತೀವಿ. ಎಲ್ಲೋ ಒಂದೊಂದ್ಸಲ ಹೀಗಾಗ್ಬಿಡುತ್ತೆ. ಮನೇಲಿ ಊಟದಲ್ಲೂ ಒಂದೊಂದ್ಸಲ ಕೂದಲು ಸಿಗುತ್ತಲ್ವಾ ಸರ್? ಕೊಡಿ, ಬೇರೆ ತಕ್ಕ ಕೊಡ್ತೀನಿ. ನಿಮ್ ಭಾಷಣ ಕೇಳಕ್ ಬಂದಿಲ್ಲ ನಾವು. ಕಸ್ಟಮರ್ ಕೊಟ್ಟಿರೋ ಪ್ಲೇಟೇ ಹೀಗಿದೆ ಅಂದ್ಮೇಲೆ ಇನ್ನು ನಿಮ್ ಕಿಚನ್ ಹೇಗಿರ್ಬೋದು? ನಿಮ್ ಕಿಚನ್ ಚೆಕ್ ಮಾಡ್ಬೇಕು. ಕಿಚನ್ ಚೆಕ್ ಮಾಡ್ಬೇಕಾ? ಯಾಕೆ ಸರ್? ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಬಂದಿದ್ದೀವಿ. ಏನ್ ನಡೆಸ್ತಿದ್ದೀರಾ ಅಂತ ಇನ್ಸ್ಪೆಕ್ಷನ್ ಮಾಡ್ಬೇಕು. ನನಗೆ ನನ್ನ ಕಣ್ಣೇ ನಂಬಕ್ಕಾಗ್ತಾ ಇಲ್ಲ. ನೀವು ಬದುಕಿದ್ದೀರಾ ಅಂದ್ರೆ ನಂಬೋಕೆ ಆಗ್ತಾ ಇಲ್ಲ. ಇದೆಲ್ಲ ಹೇಗಾಯ್ತತಿಗೆ? ಇಷ್ಟು ದಿನ ಎಲ್ಲಿದ್ರಿ ಅತ್ತಿಗೆ? ಈಗ ಇದೇನ್ ಸಡನ್ ಆಗಿ ನಮ್ಮನೇಲಿದ್ದೀರಾ? ನಿಜ ಹೇಳ್ತಾ ಇದ್ದೀನಿ, ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಮತ್ತೆ ಹೀಗೆ ನಾ ನಿಮ್ಮನ್ನ ನಮ್ಮನೇಲಿ ನೋಡ್ತೀನಿ ಅಂತ ದೇವರಾಣೆಗೂ ಅನ್ಕೊಂಡಿರ್ಲಿಲ್ಲ ಅದಕ್ಕೆ. ನಿಮಗೆ ಯಾಕೆ ನಮ್ಮನೆ ಕರ್ಕೊಂಡ್ ಬಂದಿದ್ದು? ನೀವು ಬದುಕಿದ್ರು ನಮ್ಮನೆಗೆ ಬರ್ಲೇ ಇಲ್ಲ. ನಿಮಗೆ ನಮ್ಗಳ ನೆನ್ಪು ಬರ್ಲೇ ಇಲ್ವಾ ಅತಿಗೆ? ಹೋಗ್ಲಿ, ನಿಮಗೆ ನಿಮ್ ಮಕ್ಕಳು ಕೂಡ ನೆನಪಾಗ್ಲಿಲ್ವಾ? ನೀವು ಬದುಕಿರೋ ವಿಷಯ ವೇದಾಂತ್, ವಿಕ್ಕಿ, ಧ್ರುವ, ಆದ್ಯ ಗೊತ್ತಿದ್ಯಾ? ಅವರಿಗೆ ನೀವೇ ಅವರಮ್ಮ ಅಂತ ನೀವ್ ಹೇಳಿದ್ರ? ದಯವಿಟ್ಟು ನನಗೆ ಕ್ಷಮಿಸಿ, ನೀವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಇದೇನಕ್ಕೆ ಈ ತರ ಕೇಳ್ತಾ ಇದ್ದೀರಾ? ನಿಮ್ಗೆ ನಿಜವಾಗ್ಲೂ ನಾನು ಯಾರಂತ ಗೊತ್ತಿಲ್ವಾ? ಗೊತ್ತಿದ್ರೆ ನಾನ್ಯಾಕೆ ಸರ್ ನೀವ್ಯಾರು ಅಂತ ಕೇಳ್ತಿದ್ದೆ. ನಿಜವಾಗ್ಲೂ ನೀವ್ ಯಾರು ಅಂತ ಗೊತ್ತಿಲ್ಲ. ಇಲ್ಲ ಅತಿಗೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಾನತಿಗೆ ಶ್ರೀಧರ್, ನಿಮ್ ತಂಗಿ ಸುಹಾಸಿನಿ ಗಂಡ. ಕ್ಷಮಿಸಿ ಸರ್, ನೀವು ಸುಹಾಸಿನಿ ಅಮ್ಮ ಅವ್ರ ಗಂಡ ಅಂತ ನನಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ನೀವ್ ಯಾರು ಅಂತ ಕೇಳ್ಬಿಟ್ಟೆ. ನನ್ನ ಹೆಸರು ವೈದೇಹಿ ಅಲ್ಲ, ವೈಜಯಂತಿ ಅಂತ. ಇಷ್ಟ ದಿನ ನಾನು ವೇದಾಂತ್ ಸರ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೆ. ಅವ್ರ ಅಜ್ಜಿಗೆ ಹುಷಾರಿಲ್ಲ ಅಂತ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ವೇದಾಂತ್ ಸರೇ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಆದ್ರೂ ನೀವು ಸುಹಾಸಿನಿ, ಸುಹಾಸಿನಿ, ಏನಾಯ್ತು ಶ್ರೀಧರ್? ಒಂದ್ ನಿಮಿಷ ನನ್ನ ಜೊತೆ ಬಾ. ಶ್ರೀಧರ್, ಯಾಕೆ ಹೀಗಾಡ್ತಿದ್ರ? ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗಕ್ಕೆ ನಾನೇ ಚಿಕ್ಕ ಮಗುನ? ಸುಹಾಸಿನಿ, ಸಮಾಧಾನದಿಂದ ಒಂದ್ ನಿಮಿಷ ನನ್ನ ಮಾತು ಕೇಳು. ನೀವು ಸಮಾಧಾನದಿಂದ ಹೇಳಿದ್ರೆ ಕೇಳ್ಬೋದು, ಹೀಗೆ ತಲೆ ಕೆಟ್ಟೋರ್ ತರ ಆಡಿದ್ರೆ ಹೇಗ್ ಕೇಳೋದು? ಹೌದು ಸುಹಾಸಿನಿ, ತಲೆ ಕೆಟ್ಟಿದ್ದಕ್ಕೆ ನಿನ್ನ ಹತ್ರ ಈ ಪ್ರಶ್ನೆ ಕೇಳ್ಬೇಕಂತಿರೋದು. ಸರಿ, ಅದೇನು ಅಂತ ಬೇಗ ಹೇಳಿ. ನಮ್ಮ ಮನೆಗೊಬ್ರು ಹೆಂಗ್ಸ್ ಬಂದಿರೋದು ನಿಂಗೆ ಗೊತ್ತಿರ್ಬೇಕಲ್ವಾ? ಹೌದು, ಗೊತ್ತಿದೆ. ಏನೀಗ? ಅವರು ನಮ್ಮ ವೈದೇಹಿ ಅತ್ತಿಗೆ ಅಲ್ವಾ? ವೈದೇಹಿನ? ನೀವು ತಮಾಷೆ ಮಾಡ್ತಿಲ್ಲ ತಾನೆ? ತಮಾಷೆ ಇಲ್ಲ ಸುಹಾಸಿನಿ, ನಾನು ಸೀರಿಯಸ್ ಆಗಿ ಕೇಳ್ತಾ ಇರೋದು. ಅವ್ರು ನಮ್ಮ ವೈದೇಹಿ ಅತ್ತಿಗೆ ಅಲ್ವಾ? ನಾನ್ಸೆನ್ಸ್ ಮಾತಾಡ್ಬೇಡಿ ಶ್ರೀಧರ್. ಅಕ್ಕ ಸತ್ತು ಯಾವ ಕಾಲ ಆಯ್ತು, ಮತ್ತೆ ಅವಳು ವಾಪಸ್ ಬರೋದಕ್ಕೆ ಹೇಗ್ ಸಾಧ್ಯ? ನೋಡಿ, ನನ್ನ ಹತ್ರ ಹೇಳ್ದಾಗೆ ಬೇರೆಯವ್ರ ಹತ್ರ ಹೇಳ್ಬೇಡಿ.
ನಿಜವಾಗ್ಲೂ ನಿಮ್ಗೆ ತಲೆ ಕೆಟ್ಟಿದೆ ಅಂತ ಅನ್ಕೋತಾರೆ. ಇಲ್ಲ ಸುಹಾಸಿನಿ, ನೀ ತಪ್ಪು ತಿಳ್ಕೊಂಡಿದ್ಯಾ. ನಮ್ ವೈದೇಹತಿಗೆ ಬದುಕಿದ್ದಾರೆ, ಸತ್ತಿಲ್ಲ. ಬೇಕಾದ್ರೆ ನೋಡು ಗೊತ್ತಾಗುತ್ತೆ. ನೋಡಿದ್ಯಾ ಸುಹಾಸಿನಿ, ಅವ್ರನ್ನ ವೈದೇಹತಿಗೆ ತಾನೆ. ಶ್ರೀಧರ್, ನೀವು ಕನ್ಫ್ಯೂಸ್ ಆಗಿದ್ದೀರಾ. ಅವರು ವೈದೇಹಿ ಅಲ್ಲ, ವೈಜಯಂತಿ. ನಮ್ ವೇದಾಂತ ಆಫೀಸ್ನಲ್ಲಿ ಕೆಲಸ ಮಾಡ್ಕೊಂಡಿದ್ರು. ಇಲ್ಲ ಸುಹಾಸಿನಿ, ಇವರು ವೈದೇಹತಿಗೆನೆ, ಹೆಸರು ಮಾತ್ರ ವೈಜಯಂತಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇವರು ನಮ್ಮ ಅತ್ತಿಗೆ ಅಲ್ಲದೆ ಬೇರೆ ಯಾರಾಗಿರೋದಕ್ಕೂ ಸಾಧ್ಯನೇ ಇಲ್ಲ. ಪಾಪ, ಇವ್ರು ಬದುಕಿರೋ ವಿಷಯ ನಮ್ಮ ಮಕ್ಕಳಿಗೆ ಗೊತ್ತೇ ಇಲ್ಲ ಅಲ್ವಾ. ಇವ್ರು ಬದುಕಿರೋದು ವೇದಾಂತ್, ವಿಕ್ಕಿ, ಧ್ರುವ, ಆದ್ಯಂಗ್ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾರಲ್ವಾ. ಶ್ರೀಧರ್, ಅವರು ವೈದೇಹಿ ಅಲ್ಲ, ವೈಜಯಂತಿ ಅಂತ ನಾನು ಹೇಳ್ತಿದ್ದೀನಲ್ವಾ, ಮತ್ತ್ಯಾಕೆ ಅವ್ರಿಗೆ ಮಾಡ್ತಿದ್ದೀರಾ? ಆಕ್ಚುಲಿ ನಾನು ನಿಮ್ ಹಾಗೆ ಕನ್ಫ್ಯೂಸ್ ಆಗಿದ್ದೆ. ನಾನು ಹೋಗಿ ಕೇಳಿದೆ, ಅದಕ್ಕೆ ಅವರು ನಾನು ವೈಜಯಂತಿ, ವೈದೇಹಿ ಅಲ್ಲ ಅಂತ ಹೇಳಿದ್ರು. ಅವರೇ ಆಗ ಹೇಳಿದ್ಮೇಲೆ ನಾನ್ ಹೇಗ್ ವೈದೇಹಿ ಅಂತ ಹೇಳಕ್ಕಾಗತ್ತೆ? ನೋಡಕ್ ಅವರು ನನ್ನ ಅಕ್ಕನ ತರ ಕಾಣಿಸ್ತಿದ್ದಾರೆ, ಆದ್ರೆ ನನ್ನ ಅಕ್ಕ ಅಲ್ಲ. ನೀನೇನೇ ಹೇಳು ಸುಹಾಸಿನಿ, ಇವರು ನಮ್ಮ ವೈದೇಹಿ ಅತ್ತಿಗೆನೆ. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಷ್ಟೇ. ನಾನು ಈ ವಿಷಯನ ಈಗಲೇ ವೇದಾಂತ ಹತ್ರ ಹೇಳ್ತೀನಿ. ಶ್ರೀಧರ್, ನೀವು ಏನ್ ಮಾಡಕ್ ಹೊರಟಿದ್ದೀರಾ ಅಂತ ನಿಮಗ್ ಗೊತ್ತಾ? ಅವರೇ ವೈದೇಹಿ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಬರೀ ಕಣ್ಣಿಂದ ನೋಡಿದ ಮಾತ್ರಕ್ಕೆ ಅವರೇ ವೈದೇಹಿ ಅಂತ ಹೇಗ್ ಡಿಸೈಡ್ ಮಾಡ್ತೀರಾ? ಅಲ್ಲ, ನಾನು ವೈದೇಹಿ ಅಲ್ಲ ಅಂತ ಅವರೇ ವಾದ ಮಾಡ್ತಿರ್ಬೇಕಾದ್ರೆ ವೇದಾಂತ್ನ ಹೇಗ್ ನಂಬಿಸ್ತೀರಾ? ಅವ್ರು ನನ್ನ ಅಕ್ಕ ಆಗಿದ್ದಿದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ವಾ ಶ್ರೀಧರ್? ನಿಮಗಿಂತ ನನ್ನ ಅಕ್ಕನ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಸರ್, ದಯವಿಟ್ಟು ಬೀಗ ಹಾಕ್ಬೇಡಿ. ನಾವಂತ ತಪ್ಪೇನು ಮಾಡಿಲ್ಲ ಸರ್. ಏನ್ರಿ ಇದು ಅನ್ಯಾಯ? ನೀವಾದ್ರೂ ಹೇಳ್ಬಾರ್ದಾ? ಹೇಳೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಒಳಗಡೆನೆ ಎಲ್ಲ ಅರ್ಥ ಆಗೋಯ್ತಲ್ಲ ಪರಿ. ಆಗ್ತಾ ಇರೋದೇ ಅನ್ಯಾಯ ಆದ್ಮೇಲೆ ಅದನ್ನ ಹೇಳಿ ಕೇಳಿ ಸರಿ ಮಾಡೋದಕ್ಕಾಗತ್ತಾ? 10 ಜನ ನಮ್ ಸುತ್ತ ಸೇರೋದಕ್ಕೂ ಮೊದಲು ಇಲ್ಲಿಂದ ಹೊರಡೋದೇ ವಾಸಿ. ಬರೀ ನಡಿ. ಮೇಡಮ್, ನೀವು ಕೊಟ್ಟ ಕೆಲಸನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಏನು ಬ್ಯಾಲೆನ್ಸ್ ಇಲ್ಲ ತಾನೆ? ಖಂಡಿತ ಇಲ್ಲ ಮೇಡಮ್. ಇಬ್ರು ಅಳ್ತಾ ಆಗಲೇ ಮನೆ ಕಡೆ ಹೊರಟರು. ದಟ್ಸ್ ಗುಡ್. ಅವ್ರ ಕಣ್ಣಿನ ತೇವ ಯಾವತ್ತೂ ಒಣಗಬಾರ್ದು. ಒನ್ಸ್ ಅಗೇನ್ ಥ್ಯಾಂಕ್ ಯು. ಯು ಆರ್ ಆಲ್ವೇಸ್ ವೆಲ್ಕಮ್ ಮೇಡಮ್. ಹಾಗೆ ನಮ್ಮ ಅಮೌಂಟು ಕಾಲ್ ಕಟ್ ಮಾಡ್ತಿದ್ದ ಹಾಗೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ. ನಾವು ಕಳ್ಳರಂತೂ ಅಲ್ಲ, ದುಡ್ಡು ತಿನ್ನೋರು. ನೀವು ಶ್ರೀಮಂತರಿರ್ಬೋದು, ನಾವು ಬಡವರೇ ಇರ್ಬೋದು, ಆದ್ರೆ ನಮ್ಮಪ್ಪ ಅಮ್ಮ ಕಳ್ಳರಲ್ಲ, ದುಡ್ಡು ತಿನ್ನೋರು. ನೋಡು, ನೀನ್ ಹೇಳಿದ್ದೆ ಮಾತಾದ್ರೆ ಧರಣಿ, ಸತ್ಯಾಗ್ರಹ, ಉಪವಾಸ ಏನ್ ಬೇಕಾದ್ರೂ ಮಾಡ್ತೀನಿ. ಲೈ, ಅತ್ಯಾಗ ಆಡ್ಬೇಡ. ನಂಗೆ ಮನೆಯಿಂದ ಆಚೆರದ ಇಷ್ಟ ಅನ್ಕೊಂಡಿದ್ಯಾ? ನನಗೂ ಹೋಗಕ್ ಇಷ್ಟ ಇಲ್ಲ ಕಣೆ, ಅನಿವಾರ್ಯ. ನಂಗೆ ಬೇಜಾರಾಗ್ತಿದೆ ಅಂಜು. ಹಾಗಿದ್ರೆ ಯಾಕೆ ಹೋಗ್ಬೇಕಿತ್ತು? ಇಲ್ಲೇ ಇರು. ಲೈ, ಹೋಗ್ಲೇಬೇಕು ಕಣೆ ನಾನು ಅಲ್ಲಿಗೆ. ನನ್ಗೆ ಅವೆಲ್ಲ ಗೊತ್ತಿಲ್ಲ ಕಣೆ. ನೀನ್ ಮನೆ ಹೊಸ ದಾಟ್ಬಾರ್ದಷ್ಟೇ. ನಾನ್ ನಿನ್ನ ಬಿಡಲ್ಲ. ಮಕ್ಕಳ, ಯಾಕೆ ಜಗಳ ಆಡ್ತಾ ಇದ್ದೀರಾ? ಏನಾಯ್ತು? ಅಯ್ಯೋ ನೋಡಪ್ಪ, ಇವಳು ಮತ್ತೆ ಕಾಲೇಜಿಗೆ ಹೋಗ್ತಾಳಂತೆ. ಅಲ್ಲ, ಎಲ್ಲ ಮುಗಿಸ್ಕೊಂಡ್ ಮನೇಲೆ ಇರ್ತಾಳೆ ಅನ್ಕೊಂಡ್ರೆ ಮತ್ತೆ ಹೋಗ್ತಾಳಂತೆ. ಅಲ್ಲ, ನಂಗೆ ಒಬ್ಬಳಿಗೆ ಮನೇಲಿ ಬೋರ್ ಆಗಲ್ವಾ? ಇವಳಿಗೆ ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ಅಪ್ಪ. ನಾನು ಮಜಾ ಮಾಡಕ್ ಹೋಗ್ತಿದ್ದೀನ. ಮನೇಲೆ ಇದ್ದು ಸ್ಟಡೀಸ್ ಕಂಟಿನ್ಯೂ ಮಾಡಕ್ಕಾಗಲ್ವಾ? ನನಗ್ ಬೇಕಾದಷ್ಟು ದಿನ ಲೀವ್ ಸಿಕ್ಕಿಲ್ಲ ಕಣೆ, ನಾನು ವಾಪಸ್ ಹೋಗ್ಲೇಬೇಕು. ಅಂಜು, ಹಾಗೆಲ್ಲ ಹಠ ಮಾಡ್ಬಾರ್ದು ಕಂದ. ಇದು ಒಂಥರ ಇವಳಿಗೆ ಕರ್ತವ್ಯ ಇದೆ ಹಾಗೆ, ಹೌದಲ್ವಾ ಅದಿತಿ?
ಹೌದು ಅಪ್ಪ, ಹೋಗೋದಕ್ ನಂಗೂ ಬೇಜಾರಿದೆ, ಆದ್ರೆ ಬೇರೆ ದಾರಿ ಇಲ್ಲ. ಹಾಗೆ ಅವ್ರು ಬರ್ಬೇಕಾದ್ರೆ ಫೀಸ್ ತಗೊಂಡ್ ಬನ್ನಿ ಅಂತ ಹೇಳಿದಾರೆ. ಆಗುತ್ತಲ್ವಾ ಅಪ್ಪ? ಏನ್ ತೊಂದ್ರೆ ಇಲ್ಲ ತಾನೆ? ಎಷ್ಟು ಫೀಸು? 15,000 ಅಪ್ಪ. ಇವತ್ತು ನಾಳೆನೋ ಆದ್ರೆ ಹೊಂದೋದಕ್ಕಾಗಲ್ಲ ಕಂದ. ಇನ್ನೊಂದು ವಾರ ಟೈಮ್ ಕೊಟ್ರೆ ನಾನು ಹೇಗಾದ್ರೂ ಹೊಂದಿಸ್ಕೊಡ್ತೀನಿ. ಬರೋಣಪ್ಪ. ಸರಿಯಪ್ಪ. ಹೌದು, ನೀವು ಅಮ್ಮ ಬಂದಾಗಿಂದನೂ ಡೆಲ್ ಆಗಿದ್ರ, ಯಾಕೆ? ಏನಾಯ್ತು? ಅಮ್ಮ ಸುಸ್ತಾಗಿರೋದನ್ನೇ ನೀನ್ ದೊಡ್ಡ ವಿಷಯ ಮಾಡ್ತಾ ಇದೀಯಾ? ಕೆಲಸ ಜಾಸ್ತಿ ಆದ್ರೆ ಸುಸ್ತಾಗ ಸಹಜ ಅಲ್ವಾ? ಹೌದಾ? ಸರಿಯಪ್ಪ, ಹಾಗಿದ್ರೆ ನೀವು ಸುಸ್ತಾಗಿರ್ತೀರ, ಹೋಗಿ ಮಲ್ಕೊಳ್ಳಿ. ಹಾ. ಏನೇ ಅಪ್ಪ 15,000 ಕೊಟ್ಬಿಟ್ರೆ ಹೋಗ್ಬಿಡ್ತೀಯ ಅಲ್ವಾ? ಅಪ್ಪ ಅಮ್ಮಗ್ ಸುಸ್ತಾಗಿದೆ, ತೊಂದ್ರೆ ಕೊಡ್ಬೇಡ, ಹೋಗ್ ಮಲ್ಕ. ಇವಳಲ್ವಾ ನಿಂಗೂ ಜಗಳ ಆಡ್ ಸುಸ್ತಾಗಿರುತ್ತೆ, ಬಾ. ಇದಕ್ಕೆ ನಿನ್ನ ಡೌರಾಣಿ ಅನ್ನೋದು. ನಡಿ. ರೀ, ನೀವೇನೋ ಒಂದು ವಾರದಲ್ಲಿ 15,000 ಹೊಂದಿಸ್ತೀನಿ ಅಂತ ಹೇಳ್ಬಿಟ್ರಿ. ಆದ್ರೆ ಇವತ್ತು ನಮ್ಮ ಪರಿಸ್ಥಿತಿ ನೋಡಿದ್ರೆ 500 ರೂಪಾಯಿ ಹೊಂದಿಸೋದು ಕಷ್ಟ ಆಗ್ತದೆ. ಅದ್ ಹೇಗೆ ಹೇಳಿದ್ರಿ? ಬಂದಿದ್ದನ್ನ ಎದುರಿಸ್ಲೇಬೇಕು. ಉತ್ತರ ಗೊತ್ತಿಲ್ಲದೆ ಇರುವಾಗ ಒಂದೊಂದ್ಸಲ ನೀನೇ ಹೇಳ್ತೀಯಲ್ಲ, ಹುಟ್ಟಿದ್ದೇವರು ಹುಲ್ ಮೇಯಿಸ್ತಾನ ಅಂತ. ಇವೆಲ್ಲ ಸಮಾಧಾನ ಕಾಡೋ ಮಾತುಗಳು ರೀ. ಈಗಿಂತ ಮಾತುಗಳಿಂದ ಸಮಾಧಾನನೂ ಆಗಲ್ಲ, ಧೈರ್ಯನೂ ಬರಲ್ಲ. ಜೀವನಕ್ಕೆ ಅಂತ ಒಂದು ಮೆಸ್ಸಿತ್ತು, ಈಗ ಅದು ಮುಚ್ಚೋಯ್ತು. ಆದಾಯ ಇಲ್ಲ ಅಂದ್ರೆ ಕೈಕಾಲು ಆಡಲ್ಲ ರೀ. ಇಲ್ಲಿ ತಿಂಗಳ ಖರ್ಚಿಗೆ ದುಡ್ಡಿಲ್ಲ, ಅಂಥದ್ರಲ್ಲಿ ನೀವು ಫೀಸ್ನ ಹೊಂದಿಸ್ತೀನಿ ಅಂತ ಹೇಳ್ತಿದ್ದೀರಲ್ಲ, ಇದಾಗೋ ಮಾತಾ? ಏನ್ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಪರಿ, ಆದ್ರೆ ಏನಾದ್ರೂ ಮಾಡ್ಲೇಬೇಕಲ್ವಾ? ಇಲ್ದೇ ಇದ್ರೆ ಅವಳು ಓದು ನಿಂತು ಹೋಗುತ್ತೆ. ನಾವು ನಮ್ಮ ಮಕ್ಕಳ ಭವಿಷ್ಯನ ಬೇಕು ಅಂತ ಹಾಳು ಮಾಡ್ತಾ ಇಲ್ಲ ಅಲ್ವಾ? ಅವ್ರ ಜೀವನ ಚೆನ್ನಾಗಿರ್ಬೇಕು ಅಂತ ನಾವು ಕಷ್ಟನೇ ಪಡ್ತಿದೀವಲ್ರಿ. ಹಾಗಂತ ಓದ್ ನಿಲ್ಸಿ ಮನೇಲಿ ಕೂತ್ಕೊಂತ ಹೇಳಕ್ಕಾಗತ್ತ ಪರಿ? ಮನೇಲಿ ಯಾಕ್ರಿ ಕೂತ್ಕೋಬೇಕು? ಇವತ್ತಿನ ಕಾಲದಲ್ಲಿ ಕೆಲಸ ಮಾಡೋದಕ್ ಮನ್ಸಿದ್ರೆ ಬೇಕಾದಷ್ಟು ಕೆಲಸ ಸಿಗತ್ತೆ. ಇವಳು ಓದಿಗೆ ಏನ್ ಕೆಲಸ ಸಿಗತ್ತೋ ಅದನ್ನ ಮಾಡ್ಕೊಂಡಿರ್ಬಹುದಲ್ಲ. ಇರೋ ಜಾಗದಲ್ಲಿ ನಿಯತ್ತಾಗಿ ಕೆಲಸ ಮಾಡ್ಕೊಂಡಿದ್ರೆ ಮುಂದೆ ಒಳ್ಳೆ ಹುದ್ದೆ, ಒಳ್ಳೆ ಸಂಬಳಕ್ಕೆ ಏರ್ಬಹುದಲ್ವಾ? ಅವಳ ಹಣೆ ಬರದಲ್ಲಿ ಏನಿದೆ ಅಂತ ಯಾರಿಗ್ ಗೊತ್ತು ರೀ? ತಪ್ಪು ಪರಿ. ಅವಳ ಹಣೆ ಬರ ಅದೇ ಆಗಿರ್ಬೋದು ಅಂತ ಊಹೆ ಮಾಡೋದು ದೊಡ್ಡ ತಪ್ಪು. ನನ್ನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನನ್ನ ಮಕ್ಕಳು ಅವ್ರ ಆಸೆನೆಲ್ಲ ತಮ್ಮ ಮನಸ್ಸಿನಲ್ಲೇ ಮುಚ್ಚಿಟ್ಕೊಂಡು ಹಾಗೆ ಬದುಕಿದ್ದಾರೆ. ನನ್ನ ಕೈಲಾಗೋ ಅವ್ರ ಚಿಕ್ಕ ಪುಟ್ಟ ಆಸೆನ ಈಡೇರಿಸಿದ್ದೀನಿ, ಅದಕ್ಕೆ ಅವರು ನನ್ನ ಹೀರೋ ಮಾಡಿದ್ದಾರೆ. ಆದ್ರೆ ಅವರು ಯಾವತ್ತೂ ದುರಾಸೆ ಪಟ್ಟಿಲ್ಲ ಪರಿ. ನನ್ನ ಕೈಲಿ ಅವ್ರನ್ನ ರಥದಲ್ಲಿ ಕೂರಿಸಿ ಜಾತ್ರೆ ಮಾಡೋದಕ್ಕಾಗದೇ ಇರಬಹುದು, ಆದ್ರೆ ಕನಿಷ್ಠ ಪಲ್ಲಕ್ಕಿಯಲ್ಲಿ ಕೂರಿಸೋ ಪ್ರಯತ್ನ ಆದ್ರೂ ಮಾಡೇ ಮಾಡ್ತೀನಿ ಪರಿ. ಇನ್ನು ಎಷ್ಟು ದಿನ ಅಂತ ನೀವು ಹೀಗೆ ಒದ್ದಾಡೋದನ್ನ ನಾನು ನೋಡಿದ್ರಿ? ನನ್ನಿಂದ ನಿಮ್ ಒದ್ದಾಟ ನೋಡಕ್ ಆಗ್ತಿಲ್ಲ. ಇಲ್ಲಿ ರೇಷನ್ಗೆ ದುಡ್ಡಿಲ್ಲ, ಇನ್ನು ಅವರನ್ನ ಓದಿಸಿ ಅವ್ರ ಕೆಲ್ಸಕ್ಕೆ ಸೇರಿದ್ಮೇಲೆ ಸಂಬಳ ತರೋ ದಿನದ ಕನಸನ್ನ ಕಾಣೋಕ್ಕಾಗತ್ತಾ? ಅವರು ಸಂಬಳ ತರಲಿ ಅನ್ನೋದು ನನ್ನ ಕನಸು ಅಲ್ವೇ ಅಲ್ಲ ಪರಿ. ಸಂಬಳ ಅನ್ನೋದು ಅವ್ರ ಓದಕ್ಕೆ ಸಿಗೋ ಗೌರವ, ಆದ್ರೆ ಓದು ಅವರ ವ್ಯಕ್ತಿತ್ವಕ್ಕೆ ಸಿಗೋ ಕಿರೀಟ. 4 ಗೋಡೆ ಮಧ್ಯೆ ಅವರು ಗಂಜಿ ಕೊಡ್ಕೊಂಡಿದ್ದಕ್ಕೆ ಯಾರು ಏನ್ ಕುಡಿದ್ರಿ ಏನ್ ತಿಂದ್ರಿ ಅಂತ ಕೇಳಲ್ಲ, ಅದು ಅವಮಾನ ಅಲ್ಲ. ಆದ್ರೆ 4 ಗೋಡೆ ಆಚೆ ಸಮಾಜದಲ್ಲಿ ವಿದ್ಯೆ ಇಲ್ಲ ಅನ್ನೋ ಅವಮಾನ ಅವ್ರಿಗಾಗಬಾರ್ದು ಪರಿ. ಅದಕ್ಕೆ ನಾನು ಅವಕಾಶ ಕೊಡೋದಿಲ್ಲ. ಅಪ್ಪ, ಮಾತಿಂದ ನಿಮ್ಮನ್ನ ನನ್ನ ಕೈಲಿ ಗೆಲ್ಲೋಕ್ಕಾಗಲ್ಲ ರೀ. ದುಡ್ಡನ್ನ ಎಲ್ಲಿಂದ ಹೊಂದಿಸ್ತಿದ್ದೀರಿ ಅದನ್ನಾದ್ರೂ ಹೇಳಿ, ಅದನ್ನ ಕೇಳೋ ಹಕ್ಕು ನನಗಿದೆ. ಗೊತ್ತಿದ್ರೆ ಇದೇ ದಾರಿ, ಇದೇ ಗುರಿ, ಇದೇ ಗಮ್ಯ ಅಂತ ಹೇಳ್ಬಿಡ್ತಿದ್ದೆ. ಗೊತ್ತಿಲ್ಲದೆ ಇರೋದಕ್ಕೆ ಉತ್ತರನೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ನನ್ನ ಹತ್ರ ಇನ್ನೂ ಕಸುವಿದೆ. ಕಸುವಿದ್ದವನಿಗೆ ಮನೆ ಆಚೆ ಕೆಲಸ ಇದೆ. ನಂಬಿಕೆ ಇದೆ.